ಬ್ಯಾಕ್ ಟು ಒನ್ ಮೋರ್ ಲಾಗ್. ಇವತ್ತು ಸ್ಪೆಷಲ್ ಲಾಗ್ ನಮಗೆ. ಯಾಕೆ ಸ್ಪೆಷಲ್ ಅಂತಂದ್ರೆ ಫ್ಯಾಮಿಲಿ ಸಮೇತ ರೆಡಿ ಆಗಿದ್ದೀವಿ. ಎಲ್ಲಿಗೆ ಅಂತ ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಿಮ್ಮೆಲ್ರಿಗೂ ಕೂಡ ಜಯಂತ್ ಅವರು ಹಾಯ್ ಹೇಳ್ತಾರಂತೆ. ಹಾಯ್, ಗುಡ್ ಮಾರ್ನಿಂಗ್. ಎಸ್, ನಮಗೆ ಗುಡ್ ಮಾರ್ನಿಂಗ್, ನಿಮ್ಗೆ ಯಾವಾಗ ಗೊತ್ತಿಲ್ಲ. ಸೊ ನಮಗೆ ಇವಾಗ ಗುಡ್ ಮಾರ್ನಿಂಗ್ಗೆ ಮಾರ್ನಿಂಗ್ ಸಖತ್ ಫ್ರೆಶ್ ಆಗಿ ಇವತ್ತು ಎಲ್ಲರೂ ಕೂಡ ರೆಡಿ ಆಗಿ ಎಲ್ಲಿಗೆ ಹೊರಡ್ತಾ ಇದೀವಿ? ಸ್ಪೆಷಲ್ ಪ್ಲೇಸಿಗೆ, ಪೀಸ್ಫುಲ್ ಆಗಿರುವಂತ ಪ್ಲೇಸ್ಗೆ. ತುಂಬಾ ದಿನ ಆಗಿತ್ತು ಆ ತರ ಪ್ಲೇಸ್ಗೆ ಹೋಗಿ. ಆಮೇಲೆ ಅದ್ರಲ್ಲೂ ಮಿಂಚುಗೆ ಲಾಸ್ಟ್ ವೀಕ್ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಮನೆ ದೇವ್ರಿಗೆ ಹೋಗಿ ಬಂದ್ಮೇಲೆ ಇಲ್ಲಿ ಯಾವ ದೇವಸ್ಥಾನಕ್ಕೂ ಕರ್ಕೊಂಡು ಹೋಗಿರ್ಲಿಲ್ಲ ನಾನು. ಹಾಗಾಗಿ ಒಂದು ಸ್ಪೆಷಲ್ ಟೆಂಪಲ್ಗೆ ಕರ್ಕೊಂಡು ಹೋಗ್ತಾ ಇದೀವಿ. ಹಾಗೆ ನಿಮ್ಗೆ ತೋರಿಸ್ತೀವಿ ಆ ಪ್ಲೇಸ್ ನ. ಬಿಟ್ಟು ನೀರು ಬಾ. ಸೊ ಬೆಳಗ್ಗೆನೇ ಎದ್ದು ಎಲ್ಲರೂ ಕೂಡ ಸ್ನಾನ ಮಾಡಿ ಫ್ರೆಶ್ ಆಗಿ ಒಂದು ಡಿವೈನಿಟಿನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಅದರಲ್ಲಿ ಇವತ್ತು ಲಾಗ್ ಚೆನ್ನಾಗಿರ್ಬೇಕು ಅಂತ ಅನ್ಕೊಂಡು ಸೊ ಕಪಲ್ ಲಾಗ್ ಮಾಡ್ತಾ ಇದೀವಿ. ಆಲ್ಮೋಸ್ಟ್ ನಿಮ್ಮೆಲ್ಲರಿಗೂ ಕೂಡ ನಾವಿಬ್ರು ಲಾಗ್ ಮಾಡಿದ್ರೆ ತುಂಬಾ ಇಷ್ಟ ಆಗುತ್ತೆ ಅಂತ ಗೊತ್ತಾಯ್ತು. ಹಾಗಾಗಿ ಇಬ್ರು ಲಾಗ್ ಮಾಡ್ತಾ ಇದೀವಿ. ಸೊ ನಿನಗೆ ಏನ್ ಅನ್ಸುತ್ತೆ? ತುಂಬಾ ಜನ ಕಮೆಂಟ್ಸ್ ಮಾಡಿದಲ್ಲ ಲಾಸ್ಟ್ ಟೈಮ್, ಏನ್ ಹೇಳ್ತೀವಿ ಅದಕ್ಕೆ? ತುಂಬಾ ಥ್ಯಾಂಕ್ಸ್. ಅಷ್ಟೊಂದು ಜನ ನನ್ನ ವಾಯ್ಸ್ ನ ಕೇಳಬೇಕು ಅಂತಂದ್ರಿ, ಬಟ್ ಕೇಳಿದ್ಮೇಲೆ ಏನ್ ಅನಿಸ್ತು ಗೊತ್ತಿಲ್ಲ. ಬಟ್ ಲಾಗ್ ತುಂಬಾ ಇಷ್ಟಪಟ್ರು ಅಲ್ವಾ? ನೀವಿಬ್ರು ಲಾಗ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿದೆ. ನಾನು ಕೂಡ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಅವ್ರ ಕಡೆಯಿಂದ ಥ್ಯಾಂಕ್ಸ್, ನನ್ನ ಕಡೆಯಿಂದ ಬಿಗ್ ಥ್ಯಾಂಕ್ಸ್. ಹಾಗೆ ನೋಡೋಣ, ಇವತ್ತು ಜರ್ನಿ ಸ್ಟಾರ್ಟ್ ಆಗುತ್ತೆ. ಇವತ್ತು ಆಲ್ರೆಡಿ ಬೆಳಗ್ಗೆ ಎದ್ದು ಮಾರ್ನಿಂಗ್ ರಿಚುವಲ್ಸ್ ಏನೇನೆಲ್ಲ ಇರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಹೊರಡಿದ್ದಾಯ್ತು. ಮೇಡಮ್ ಅವ್ರಿಗೂ ಕೂಡ ಫೀಡಿಂಗ್ ಮಾಡಿಸಿ ಅವ್ರನ್ನ ರೆಡಿ ಮಾಡಿಕೊಂಡು ಹಾಗೆ ಇವಳಿಗೆ ಸ್ನಾನ ಮಾಡಿಸ್ಕೋಬೇಕು. ಸಾಧ್ಯ ಆದರೆ ಅಮ್ಮನ ಮನೆ ಹತ್ರ ಹೋಗ್ಬೇಕು. ಎಲ್ಲ ಮುಗಿಸ್ಕೊಂಡೇ ಹೋಗೋದು. ಮಿಟ್ಟು ನೀನು? ಸೊ ನೋಡಿ, ಮಿಟ್ಟು ಒಂದ್ಸರಿ ಹೊರಗೆ ಹೋದ್ರೆ ಒಳಗಡೆ ಬರಲ್ಲ. ಅವಳದೊಂಥರ ಪಾಲಿಸಿ. ಬಿಸಿಲಿಗೆ ಮಿಂಚುತ್ತಾ ಇದ್ದಾಳೆ. ಬನ್ನಿ ಸರ್, ಹೋಗೋಣ. ಟೆಂಪಲ್ಗೆ ಬಂದಾಯಿತು. ಈ ಟೆಂಪಲ್ ಯಾವುದು ಅಂತಂದರೆ ದಾವಣಗೆರೆಯಲ್ಲಿ ಇರುವಂಥ ಶಾಮನೂರು ಆಂಜನೇಯನ ಟೆಂಪಲ್. ಇವತ್ತು ಸ್ಯಾಟರ್ಡೇ ಅಲ್ವಾ, ಸೊ ಹಾಗಾಗಿ ಫಸ್ಟ್ ವಿಸಿಟ್ ಇಲ್ಲಿಗೇನೆ. ಹಾಗೆ ನಾವು ಮನೆ ದೇವ್ರಿಗೆ ಹೋಗಿ ಬಂದಿದ ತಕ್ಷಣ ಫಸ್ಟ್ ಶನಿವಾರನೇ ಕರ್ಕೊಂಬರ್ತೀನಿ ಪಾಪನ ಅಂತಲೂ ಅಂದ್ಕೊಂಡಿದ್ದೆ. ಏನಿದು ಹಿಂಗೆ ಅಂದ್ಕೊಳ್ಳೋದು ಅಂತ ಅಂತೀರಾ? ಸೊ ಭಕ್ತಿ ಇಲ್ಲದೆ ಆ್ಯಕ್ಚುಲಿ ನಾವೆಲ್ಲ ಯಾವ ಲೆಕ್ಕ ಅಲ್ವಾ? ಸೊ ನಾನಂತೂ ಸಂಪೂರ್ಣವಾಗಿ ದೇವ್ರ ಭಕ್ತಿಗೆ ತಲೆ ಬಾಗ್ಬಿಟ್ಟಿದ್ದೀನಿ. ಇನ್ನೇನಿದ್ರು ಕೂಡ ಎಲ್ಲದು ಅವ್ರ ಮೈಮೇನೆ. ಯಾಕಂದರೆ ಈ ಟೆಂಪಲ್ ಹೆಂಗೆ ಕಾಣಿಸ್ತಾ ಇದೆ, ಇದಕ್ಕೆ ನಿಯರೆಸ್ಟಾಗಿ, ತುಂಬ ನಿಯರೆಸ್ಟಾಗಿ ನಮ್ಮ ಮನೆ ಇದ್ದಿದ್ದು. ಯಾವಾಗ ಅಂದರೆ ಚಿಟ್ಟಿಗೆ ಕನ್ಸೀವ್ ಇದ್ದಾಗ. ಸೊ ಅವಾಗ ಏನು ಮಾಡ್ತಿದ್ದೆ ಅಂದರೆ ಪ್ರತಿ ಶನಿವಾರ ಬಂದು ಪ್ರೆಗ್ನೆಂಟ್ ಇದ್ದಾಗ ಆ ಟೆಂಪಲ್ ಏನಿರುತ್ತೆ ಅದನ್ನು ಸುತ್ತೋಗ್ತಾ ಇದ್ದೆ ನಾನು. ನನಗದು ತುಂಬ ಮೆಮೊರೇಬಲ್. ನಾನು ಗೊತ್ತಿಲ್ಲದೆ ಈ ಊರಿಗೆ ಬಂದಿದ್ದು. ಹಾಗೆ ಇಲ್ಲಿ ತುಂಬ ಚೆನ್ನಾಗಿದ್ವಿ, ತುಂಬ ಒಳ್ಳೆ ನೆಮ್ಮದಿ ಇತ್ತು. ಅಂದರೆ ಲೈಫ್ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಇಷ್ಟಪಟ್ಟಿದ್ವಿ. ಆಮೇಲೆ ಏನೋ ಮಾಡೋದಕ್ಕೋಗಿ ಏನೋ ಲೈಫ್ ಸ್ಪಾಯ್ಲ್ ಆಯಿತು ಅಂತ ಅಂದ್ಕೊಂಡು ಶಾಮನೂರು ಬಿಟ್ಟು ಹೋಗಿ ಮತ್ತೆ ಬೇಡಪ್ಪ ಬೇಡ, ಬೇರೆ ಊರಿನ ಸವಾಸ ಅಂತ ಅಂದ್ಕೊಂಡು ಹುಡುಕೊಂಡು ಇದೇ ಊರಿಗೆ ಬಂದಿದ್ದೀನಿ. ಆ್ಯಂಡ್ ಮತ್ತೆ ಇಲ್ಲಿಗೆ ಬಂದಾಗಲೇ ನನಗೆ ಮತ್ತೆ ನನ್ನ ನೆಮ್ಮದಿ ಮತ್ತು ನನ್ನ ಕನಸು ಪ್ರತಿಯೊಂದು ಕೂಡ ಸಂತೋಷ ಎಲ್ಲ ಸಿಕ್ಕಿದ್ದು. ಒಂದು ಧೈರ್ಯ ಕೂಡ ಸಿಕ್ಕಿದ್ದು ಇಲ್ಲೇ. ಆಂಜನೇಯ ಇದ್ದಿದ್ರೆ ಧೈರ್ಯ ಜಾಸ್ತಿ ಇರುತ್ತೆ. ಹಾಗೆ ಈ ಊರಿಗೂ ನನಗೂ ಏನೋ ಕನೆಕ್ಟಿವ್. ಸೊ ತುಂಬ ಇಷ್ಟಪಡ್ತೀನಿ. ಹಾಗೆ ಟೆಂಪಲ್ಗೆ ನಿಂತಿದ್ದಾಯಿತು ದರ್ಶನಕ್ಕೆ. ಒಂದು ಅರ್ಧ ಗಂಟೆ ಏನೋ ಆಯಿತು ಗೊತ್ತಾ, ಅಷ್ಟು ಲೈನ್ ಇರುತ್ತೆ. ಹಾಗೆ ಈ ಊರಲ್ಲಿ ಶನಿವಾರ ಬಂತು ಅಂದರೆ ಸಾಕು, ಪ್ರತಿಯೊಬ್ಬರು ಚಿಕ್ಕವರಿಂದ ಹಿಡಿದು ದೊಡ್ಡೋರವ್ರಿಗೂ, ಕಾಲೇಜ್ಗೆ ಹೋಗೋರು, ಸ್ಕೂಲ್ಗೆ ಹೋಗೋರು, ಆಮೇಲೆ ಎಷ್ಟೇ ದೊಡ್ಡ ಮನೆತನದವ್ರು ಇದ್ದರೂ ಕೂಡ ಅವ್ರು ಇಲ್ಲಿಗೆ ಬರ್ತಾರೆ. ಬಂದು ದರ್ಶನ ತೊಗೊಂಡು ಪ್ರಸಾದ ಕೂಡ ತೊಗೊಂಡು ಹೋಗ್ತಾರೆ. ಇವಾಗ ಸುಮಾರು ಕಡೆ ನೋಡಿರ್ತೀವಿ ನಾವು, ಏನೋ ಒಂಥರ ಚೆನ್ನಾಗಿರೋರು ಊಟ ಮಾಡಲ್ಲ, ಪ್ರಸಾದ ಮಾಡಲ್ಲ ಅಂತೇಳಿ. ಬಟ್ ಈ ಊರಲ್ಲಿ ನನಗೆ ಇಷ್ಟ ಆಗೋದು ಅದೊಂದೇ, ಎಲ್ಲರೂ ಕೂಡ ಪಾಲ್ಗೊಂಡಿರ್ತಾರೆ. ಏನೇ ಒಂದು ಫಂಕ್ಷನ್ ಅದು ಇದು ಆಯಿತು ಅಂತಂದ್ರೂ ಅದು ತುಂಬ ಇಷ್ಟಪಡ್ತೀನಿ. ಹಾಗೆ ಇಲ್ಲಿ ನೋಡಿ, ನಾನು ನನ್ನ ಮಕ್ಕಳು ಎಲ್ಲರೂ ಕೂಡ ಲೈನ್ ನಿಂತಿದ್ದೀವಿ. ಇನ್ನೇನು ದರ್ಶನಕ್ಕೆ ತುಂಬ ನಿಯರೆಸ್ಟ್ ಇದ್ದೀವಿ. ಮಿಟ್ಟು ತರಲೆ, ಚಿಟ್ಟಿ ತರಲೆ ಎಲ್ಲದೂ ನೋಡ್ಕೊತ ಆಟಾಡ್ಕೊತ ಹೆಂಗೋ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸ್ವಲ್ಪ ಬಿಸಿ ಆಗ್ತಾಯಿತ್ತು. ಅಂದರೆ ಬೆಳಗ್ಗೆನೇ ನಿಮಗೆಲ್ಲ ಗೊತ್ತಿದೆ ತುಂಬ ಸೆಕೆ ಆಗ್ತಾಯಿದೆ ಇತ್ತೀಚೆಗೆ ಅಂತೇಳಿ. ಈ ಪಾಪು ಹೆಂಗೆ ತಡ್ಕೊತಾಳೋ ಏನೋ ಅಂತ ಅಂದ್ಕೊಂಡಿದ್ವಿ. ಪರವಾಗಿಲ್ಲ, ಹೆಂಗೆಂಗೋ ಮ್ಯಾನೇಜ್ ಮಾಡಿದೆ. ಆದರೂ ಕೂಡ ತುಂಬ ಒದ್ದಾಡೋಳು. ಸೊ ಫೈನಲಿ ಇವಾಗ ಎಂಟ್ರಾದ್ವಿ. ಆ್ಯಂಡ್ ಎಷ್ಟು ಪೀಸ್ಫುಲ್ ಪ್ಲೇಸ್ ಗೊತ್ತಾ ಈ ಒಂದು ಟೆಂಪಲ್. ಹಾಗೆ ತುಂಬ ಫೇಮಸ್ ಕೂಡ ಹೌದು. ಶಾಮನೂರು ಆಂಜನೇಯ ಅಂತ ಅಂದರೆ ಆ ದೇವರನ್ನ ಮತ್ತು ಆ ದೇವಸ್ಥಾನನ ನೋಡೋಕ್ಕೆ ಎರಡು ಕಣ್ಣು ಸಾಲದು, ಅಷ್ಟು ಚೆಂದ ಇರುತ್ತೆ, ಅಷ್ಟು ಪೀಸ್ಫುಲ್ ಇರುತ್ತೆ. ಏನೋ ಒಂಥರ ನೆಮ್ಮದಿ ಫ್ರೆಂಡ್ಸ್. ಈ ಥರ ಬೆಳಗ್ಗೆನೇ ಬಂದು ಆ ಪಾಸಿಟಿವ್ ಎನರ್ಜಿನ ತೊಗೊಂಡು ಹೋಗೋದೇ ಒಂಥರ ಖುಷಿ. ಆ್ಯಂಡ್ ಇವತ್ತು ಬಂದು ಮತ್ತೆ ನಾವು ನೆಕ್ಸ್ಟು ತಿಮ್ಮಪ್ಪನ ದೇವಸ್ಥಾನಕ್ಕೆ ಹೋಗಬೇಕು, ದಾವಣಗೆರೆಯಲ್ಲಿ ಇರುವಂಥ ಚಿಕ್ಕ ತಿರುಪತಿ ದೇವಸ್ಥಾನಕ್ಕೆ ಅಂತ ಅಂದ್ಕೊಂಡಿದ್ವಲ್ಲ. ಸೊ ಇದನ್ನು ಮುಗಿಸ್ಕೊಂಡು ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ನಾನು ನಿಮ್ಗೆ ಅದನ್ನು ತೋರಿಸ್ತೀನಿ. ಆ್ಯಂಡ್ ಇಲ್ಲಿ ಏನು ಅಂತಂದರೆ ಪ್ರಸಾದ ಇರುತ್ತೆ. ನಾವು ದರ್ಶನ ಮಾಡಿಕೊಂಡು ಸೊ ಪ್ರಸಾದ ತೊಗೊಂಡು ಅದನ್ನು ಕಂಪ್ಲೀಟ್ ಮಾಡಿಕೊಂಡೇ ಹೋಗಿದ್ದು. ಸೊ ನಾನು ಮತ್ತು ಪಾಪು ಇಲ್ಲಿ ಕೂತ್ಕೊಂಡಿದ್ದೀವಿ, ಚಿಟ್ಟಿ ಮಿಟ್ಟು ಕೂತ್ಕೊಂಡಿದ್ದಾರೆ. ಹಾಗೆ ನಾವು ಶನಿವಾರ ಹೋದ್ವಿ ಅಂತಂದರೆ ಪ್ರಸಾದ ತೊಗೊಂಡೇ ಬರೋದಲ್ವ, ಅವ್ರಿಗೋಸ್ಕರ ಅಂತೇಳಿ ಸ್ಪೂನ್ ತೊಗೊಂಡಿರ್ತೀವಿ. ಸೊ ನೋಡಿ ಎಷ್ಟು ಜನ ಇದ್ದಾರೆ ಇಲ್ಲಿ. ಎಲ್ಲರೂ ಕೂಡ ಒಗ್ಗಟ್ಟು, ಅಂದರೆ ಒಂಥರ ಏನೋ ಬಾಂಡಿಂಗ್ ಕಾಣುತ್ತೆ ಈ ಊರಲ್ಲಿ. ನನಗೆ ಅದು ತುಂಬ ಇಷ್ಟ ಆಗುತ್ತೆ. ಸೊ ದೊಡ್ಡವರಿಂದ ಹಿಡಿದು ಚಿಕ್ಕವರವರೆಗೂ, ಸ್ಕೂಲ್ಗೆ ಹೋಗೋರು, ಕಾಲೇಜ್ಗೆ ಹೋಗೋರು ಎಲ್ಲರೂ ಬಂದು
ಬಂದು ದರ್ಶನ ತೊಗೊಂಡು ಪ್ರಸಾದ ತೊಗೊಂಡು ಹೋಗ್ತಾರೆ. ಆ್ಯಂಡ್ ಇವ್ರಿಗೋಸ್ಕರ ಅವರಪ್ಪ ಯಾವಾಗಲೂ ಹಿಂಗೆ ಶನಿವಾರ ಬರ್ತಾ ಇದ್ದೀವಿ ಅಂತಂದರೆ 2 ಸ್ಪೂನ್ ತೊಗೊಂಡು ಇಟ್ಕೊಂಡಿರ್ತಾರೆ. ಯಾಕಂದರೆ ಸಮ್ಟೈಮ್ಸ್ ಹಂಗೆ ಆಗಿಬಿಟ್ಟಿತ್ತು ನಮಗೆ, ಕ್ಲಮ್ಸಿ ಕೈಯಲ್ಲಿ ತಿನ್ನಿಸೋದು, ಕೈ ತೊಳ್ಕೊಳಕ್ಕೆ ಹೋಗಬೇಕು ಅಂದರೆ ಹೊರಗಡೆ ಹೋಗಬೇಕು, ಇದೆಲ್ಲ ಪ್ರಾಬ್ಲಮ್ ಆಗಿದ್ದಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಾಗ ಸ್ಪೂನ್ ತೊಗೊಂಡು ಹೋಗ್ಬಿಡ್ತೀವಿ. ಅಲ್ಲಿ ಪ್ರಸಾದ ಮುಗಿಸ್ಕೊಂಡು ಮತ್ತೆ ಇಲ್ಲಿ ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಬಂದಿದ್ದು. ಅಬ್ಬಾ, ಈ ಪ್ಲೇಸ್ ಅಂದರೂ ನನಗೆ ಸ್ವರ್ಗ ಅಂತ ಹೇಳ್ಬೋದು. ಯಾಕಂದರೆ ನನ್ನ ಆರಾಧ್ಯ ದೈವ ಇವರು ಇದ್ದಿದ್ದರಿಂದ ನಾನು ಮತ್ತೆ ಇದ್ದಳಕ್ಕೆ ಸಾಧ್ಯ ಆಯಿತು. ಇವ್ರ ಆಶೀರ್ವಾದ ಅಂತೂ ಖಂಡಿತ ನನ್ನ ಮೇಲಿದೆ ಅಂತ ಅಂದ್ಕೊತೀನಿ. ಇಲ್ಲಿ ಏನೇನೆಲ್ಲ ಪೂಜೆ ಮಾಡಿಸ್ಬೋದು ಮತ್ತು ಎಷ್ಟೆಷ್ಟೆಲ್ಲ ಆಗುತ್ತೆ ಅಂಥೇಳಿ ನನಗೆ ಗೊತ್ತಿರಲಿಲ್ಲ. ಇವತ್ತು ಹೆಂಗೂ ಹೋಗಿದ್ನಲ್ಲ ಅಂಥೇಳಿ ನೀಟಾಗಿ ಎಲ್ಲದೂ ಕೂಡ ನೋಡ್ಕೊತಾ ಇದ್ದೆ. ಆ್ಯಂಡ್ ಏನಂತಂದರೆ ನಾನು ಇವಾಗ ಇದೇ ಶನಿವಾರ, ನೆಕ್ಸ್ಟ್ ಬರೋ ಶನಿವಾರ ನಾನು ಪೂಜೆ ವ್ರತ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. 7 ಶನಿವಾರದ ವ್ರತ ಮಾಡಿದ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು ಅಂಥೇಳಿ. ಆಲ್ರೆಡಿ ನಾನು ಪ್ರೆಗ್ನೆಂಟ್ ಇದ್ದಾಗ 3 ವಾರ ಮಾಡಿದ್ದೆ, ಬಟ್ ವ್ರತ ಅಂತ ಮಾಡಲಿಲ್ಲ, ಈ ಪೂಜೆನ ಮಾಡ್ತೀನಿ ಅಂತೇಳಿ ಮಾಡಿದ್ದೆ. ನನಗೆ ಅದು ಪೂಜೆ ಮಾಡಿದಾಗಿಂದ ಸಾಕಷ್ಟು ಒಳಿತಂತ ಅನ್ನಿಸ್ತು. ಪಾಸಿಟಿವ್ ಎನರ್ಜಿ ಜಾಸ್ತಿ ಆಯಿತು ಮತ್ತು ಹೆಲ್ತ್ ತುಂಬ ಇಂಪ್ರೂವ್ಮೆಂಟ್ ಆಯಿತು. ಆ್ಯಂಡ್ ವ್ರತ ಮಾಡಬೇಕು, ಪಾಪುಗೆ ಒಂದು 3 ತಿಂಗಳಾಗಲಿ ಆಮೇಲೆ ಮಾಡ್ತೀನಿ ಅಂತ ಕೂಡ ಅಂದ್ಕೊಂಡಿದ್ದೆ. ಸೊ ಇದನ್ನೆಲ್ಲ ಮುಗಿಸಿ ಇಲ್ಲೇ ಬಂದು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಏನಂತಂದರೆ 7 ವಾರ ನಾವು ಏನು ಪೂಜೆ ಮಾಡ್ತೀವಲ್ಲ, ಇಷ್ಟ ಇತ್ತು ಅಂದರೆ 8 ವಾರ ಮುಗಿಸ್ಬೋದು. 8 ವಾರ ಮುಗಿಸಿ ಆ ವ್ರತಕ್ಕೆ ಕಟ್ಟಿರೋವಂಥ ಮುಡುಪನ್ನು ತಿರುಪತಿ ತಿಮ್ಮಪ್ಪಂಗೆ ಹಾಕಬೇಕು ಅಂತ ಇರುತ್ತೆ. ಸೊ ನಾನು ಅಂದ್ಕೊಂಡಿದ್ದು ಇಲ್ಲೇ ಬಂದು ಪೂಜೆ ಮಾಡಿಸಿ ಹಾಕ್ಸೋಣ ಅಂತೇಳಿ. ಆದರೆ ನಿನ್ನೆ ನಾವೇನು ಟೆಂಪಲ್ಗೆ ಹೋಗಿದ್ವಲ್ಲ, ಅಲ್ಲಿ ಮಾತಾಡ್ತಾ ಜಯಂತ್ ಅವ್ರು ಅಂದ್ಕೊಂಡಿದ್ರಂತೆ ಈ ಮಂತ್ ಹೋಗಬೇಕು ತಿರುಪತಿಗೆ ಅಂತೇಳಿ. ಸೊ ನಾನು ಹೇಳಿದ್ದು ಹೆಂಗೂ ನಾನು ವ್ರತ ಮಾಡ್ತಾ ಇದ್ದೀನಿ, ವ್ರತ ಮುಗಿಸ್ಕೊಂಡಿದ್ದ ತಕ್ಷಣ ಹೋಗೋಣ, ಅದಕ್ಕಿಂತ ಪುಣ್ಯ ಇನ್ನೊಂದಿಲ್ಲ, ಹೋಗೋಣ ಅಂತೇಳಿ ಡೈರೆಕ್ಟ್ ತಿರುಪತಿಗೆ ಹೋಗುವಂಥ ಪ್ಲ್ಯಾನ್ ಜಸ್ಟ್ ನಿನ್ನೆ ಈ ಟೆಂಪಲ್ಗೆ ಹೋದ್ಮೇಲೆ ಮಾಡಿದ್ದು. ಸೊ ನೋಡಿ ಎಷ್ಟೆಲ್ಲ ಚೇಂಜಸ್ ಆಗುತ್ತೆ, ಎಷ್ಟೆಲ್ಲ ಮಿರಾಕಲ್ಸ್ ಆಗುತ್ತೆ. ಆ್ಯಂಡ್ ತಿರುಪತಿಗೆ ನಾವು ಕಳೆದ ಒಂದು 3 ವರ್ಷದ ಕೆಳಗಡೆ ಮದುವೆ ಆದಾಗಿಂದ ಒಂದು 4 ಸರಿ ವರ್ಷ ಹೋಗ್ತಾ ಇದ್ವಿ. ಆಮೇಲೆ ನಿಮಗೆ ಗೊತ್ತಿದೆ ಅಲ್ಲ, ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ ಎಂಥ ದಡ್ಡತನ ಮಾಡಿ ಏನೇನೆಲ್ಲ ಆಯಿತು ಅಂತೇಳಿ. ಬಟ್ ಇವಾಗ ಅಲ್ಲಿಗೆ ಹೋಗೋವರೆಗೂ ಸಮಾಧಾನ ಇಲ್ಲ. ಇದೇ ತಿಂಗಳು ಹೋಗೋಣ ಅಂತ ಜಯಂತು, ಇಲ್ಲ ವ್ರತ ಮಾಡ್ಕೊಂಡು ಹೋಗೋಣ ಅಂತ ನಾನು. ಸೊ ಇನ್ನೇನು ವ್ರತ ಸ್ಟಾರ್ಟ್ ಮಾಡಿದ್ರೆ 7 ವಾರ, ಅಲ್ಲಿಂದ 8 ವಾರ ಅಂದರೆ 2 ತಿಂಗಳು ಹಿಡಿಯುತ್ತೆ. ಸಂಪೂರ್ಣವಾಗಿ ಮನಸಾರೆ ಪೂಜೆ ಮಾಡಿಕೊಂಡು ಹೋಗೋಣ. ಅದಕ್ಕಂತ ಮುಡುಪು ಕಟ್ಟಿರಬೇಕು. ಸೊ ಅದನ್ನು ತೊಗೊಂಡು ಹೋಗೋಣ. ಅದಕ್ಕಿಂತ ಮತ್ತೆ ನಮಗೆ ಇನ್ನೂ ಎಷ್ಟು ದಿನ ಅದನ್ನು ಮಾಡಿ ಹೋಗ್ಬೇಕಂತಂದ್ರೂ ಈ ಸಮಯ ಬರಲ್ಲ ಅಂತ ಅಂದ್ಕೊಂಡು ನಿನ್ನೆ ಫಿಕ್ಸ್ ಆಯಿತು. ಆ್ಯಂಡ್ ಇಲ್ಲಿ ಟೆಂಪಲ್ಗೆ ಬಂದು ಮತ್ತು ಟೆಂಪಲಲ್ಲೆಲ್ಲ ದರ್ಶನ ತೊಗೊಂಡು ಎಲ್ಲ ವಿಸಿಟ್ ಮಾಡಿಕೊಂಡು ತುಂಬ ನೆಮ್ಮದಿಯಿಂದ ಮಕ್ಕಳಂತೂ ಫುಲ್ ಎಂಜಾಯ್ ಮಾಡಿಕೊಂಡು ಸೊ ಈ ತಿಮ್ಮಪ್ಪನ ಆಶೀರ್ವಾದ ತೊಗೊಂಡು ಮತ್ತೆ ಮನೆಗೆ ಹೋಗಿದ್ದಾಯಿತು. ಮತ್ತು ಮನೆಗೆ ಅಂದರೆ ನಮ್ಮ ಮನೆಗಲ್ಲ, ಅಮ್ಮನ ಮನೆಗೆ ಹೋಗಿದ್ದು. ಸೊ ನಾನು ಹೇಳಿದ್ನಲ್ಲ ಮಿಟ್ಟುಗೆ ಸ್ನಾನ ಮಾಡಿಸ್ಬೇಕು ಅಂತೇಳಿ. ಸೊ ಹೋದ್ವಿ. ಆಮೇಲೆ ಹೋಗುವಾಗ ಇಲ್ಲಿ ಪ್ರಸಾದ ಕೂಡ ಇತ್ತು, ಪುಳಿಯೋಗರೆ. ನನಗೆ ದೇವಸ್ಥಾನದಲ್ಲಿ ಸಿಗುವಂಥ ಪುಳಿಯೋಗರೆ ತುಂಬ ಇಷ್ಟ. ಜಯಂತಿ ಇವತ್ತಿಗೂ ಅಣಗಿಸ್ತಾ ಇರ್ತಾರೆ, ನಿನಗೆ ಅದೇನೇ ಪ್ರಸಾದ ಅಂದರೆ ಅಷ್ಟೊಂದು ಇಷ್ಟ ಅಂತೇಳಿ. ನಿಮ್ಗೆ ಗೊತ್ತಾ, ನನಗೆ 3 ಡೆಲಿವರಿ ಆಗಿರೋದು ಕೂಡ ಯಾವುದೋ ಒಂದು ದೇವಸ್ಥಾನದ ಪ್ರಸಾದ ತಿಂದೆ. ಅದನ್ನು ಡೆಫಿನೆಟ್ಲಿ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಚಿಟ್ಟಿದಂತೂ ಭಯಂಕರ ಸ್ಟೋರಿ, ಪ್ರಸಾದ ಸ್ಟೋರಿ. ಯಾರಿಗಾದರೂ ಕೇಳಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ಆ ಸ್ಟೋರಿನ ಶೇರ್ ಮಾಡ್ಕೊಳ್ತೀನಿ. ವೆರಿ ಫನ್ನಿ ಆ್ಯಂಡ್ ವೆರಿ ಮಿರಾಕಲ್. ನನಗೂ ಪ್ರಸಾದಕ್ಕೆ ಅದೇನೋ ಒಂದು ಕನೆಕ್ಟ್. ನಾನು ತುಂಬ ಓಪನ್ ಅಪ್ ಆಗಿ ಹೇಳ್ತಾ ಇದ್ದೀನಿ, ಮತ್ತು ಏನು ಅಂದ್ಕೋಬೇಡಿ, ಅಯ್ಯೋ ಏನು ಇವರು ಹೀಗೆ ಅಂತೇಳಿ. ಮತ್ತು ಮನೆಗೆ ಬಂದಾಯಿತು. ಮನೆ ಬಂದಿದ್ದ ತಕ್ಷಣ ಟಾಪ್ ಚೇಂಜ್ ಮಾಡಿ ನೈಟಿ ಹಾಕೊಂಡ್ಬಿಟ್ಟಿದ್ದೀನಿ. ಯಾಕಂದರೆ ಇಲ್ಲಿ ಶೆಕೆ ಫುಲ್ ಜಾಸ್ತಿ, ನಮ್ಮ ಮನೇಲೇನೋ ಸ್ವಲ್ಪ ಕೂಲ್ ಇರುತ್ತೆ, ಇಲ್ಲಿ ಬಿಸಿಲು ಗಾಳಿ ಎಲ್ಲ ಡೈರೆಕ್ಟಾಗಿ ಹೊಡಿತಾ ಇರುತ್ತೆ, ರೋಡ್ಗೆ ಇದೆ, ಹಾಗಾಗಿ ಸ್ವಲ್ಪ ಇರಿಟೇಷನ್ ಆಗ್ತಿರುತ್ತೆ. ಆ್ಯಂಡ್ ಮಿಂಚಿಗೂ ಕೂಡ ಡ್ರೆಸ್ ಬಿಟ್ಟು ಮಲಗಿಸಿದ್ದೆ. ಯಾಕೆ ಗೊತ್ತಾ, ನಿಮಗೆ ಗೊತ್ತಾಗಿದೆ ಆಲ್ರೆಡಿ, ಸ್ನಾನ ಮಾಡಿಸ್ಬೇಕು ಅಂತೇಳಿ. ಆ್ಯಂಡ್ ನಮ್ಮಮ್ಮ ಸ್ನಾನ ಮಾಡಿಸಿ ಇವಾಗ ಅವಳಿಗೆ ಪೌಡ್ರ್ ಹಾಕ್ಕೊಂಡು ಕೂತ್ಕೊಂಡಿದ್ದಾರೆ. ಅವಳು ಕೂಡ ಅಷ್ಟೇ ಮುಖ ನೋಡ್ಕೊತ ಅಮ್ಮಂಗೆ ಆಟಾಡಿಸ್ಕೊತ ನಮ್ಮಮ್ಮಂಗೆ ಹೀಗೆ ಸ್ನಾನ ಮಾಡಿ ಮಕ್ಕಳನ್ನ ಕೈಯಲ್ಲಿ ಇಟ್ಬಿಟ್ರೆ 1 ತಾಸು ಬೇಕಾದ್ರೂ ಪೌಡ್ರ್ ಹಚ್ತಾರೆ, 2 ತಾಸು ಬೇಕಾದ್ರೂ ಪೌಡ್ರ್ ಹಚ್ತಾರೆ. ಆಲ್ಮೋಸ್ಟ್ ಮಿಂಚುಗೆ ಜಾಸ್ತಿ ನಮ್ಮಮ್ಮ ಎತ್ಕೊಂಡು ಅದು ಇದು ಮಾಡ್ತಾ ಇಲ್ಲ. ಯಾಕೆಂದರೆ ಮಿಟ್ಟನ್ನು ನೋಡ್ಕೋಬೇಕು, ಬುಜ್ಜಿ ಬಂದ ಅಂದರೆ ಬುಜ್ಜಿನೂ ನೋಡ್ಕೋಬೇಕು. ಆ 2 ಕಂದಮ್ಮಗಳ ನಡುವೆ ಈ ಪುಟ್ಟ ಕಂದಮ್ಮಂಗೆ ಸ್ವಲ್ಪ ಟೈಮ್ ಕಡಿಮೆನೆ. ಆದ್ರೂ ನಮ್ಮಮ್ಮ ಅಂತಿರ್ತಾರೆ, ಅಯ್ಯೋ ಅವಳನ್ನ ಜಾಸ್ತಿ ಎತ್ಕೊಳಕ್ಕಾಗ್ತಿಲ್ಲ ಅಂತೇಳಿ. ನಮ್ಮಪ್ಪ ಬೈತಿರ್ತಾರೆ, ಅಮ್ಮ ನೀನು ಎತ್ಕೊಂಡು ಬೆಳೆಸಿರೋಂಥ 2 ನಿನಗೆ ಅಟ್ಯಾಚ್ ಆಗಿರೋದೇ ಸಾಕು, ಮತ್ತು ಇವಳು ಕೂಡ ಅಂತೇಳಿ. ನಮ್ಮಮ್ಮ ಚಿಟ್ಟಿಯಿಂದ ಹಿಡಿದು ಮಿಂಚುವರೆಗೂ ಇದೇ ಕೇರಿಂಗ್, ಇದೇ ಪ್ರೀತಿ. ಅದು ನನಗೆ ತುಂಬ ಇಷ್ಟ ಆಗುತ್ತೆ. ಅಮ್ಮ ನಿನಗೆ ಬೇಜಾರೇ ಆಗಲ್ಲೇನಮ್ಮ ಅಂತ ಸಮ್ಟೈಮ್ ಕೇಳ್ತಿರ್ತೀನಿ. ಮಕ್ಕಳಂದ್ರೆ ಅದೆಂಥ ಬೇಜಾರು, ನೀನೆಂಥ ಕ್ವಶನ್ ಕೇಳ್ತೀಯ ಅಂತೇಳಿ ನನಗೆ ಅಂತಿರ್ತಾರೆ. ಸೊ ಅದನ್ನು ನಮ್ಮ ಅಮ್ಮನಿಂದ ಕಲ್ತಿರೋದು ನಾನು.
ಸೊ ಯಾವಾಗಲೂ ಬೇಜಾರಾಗಲ್ಲ, ಯಾವಾಗಲೂ ಒಂದು ಆಲಸ್ಯ ಅನ್ನೋದು ಮಾಡಲ್ಲ ಇಂಥ ಕೆಲವೊಂದು ವಿಚಾರಗಳಲ್ಲಿ. ಅದು ತುಂಬ ಇಷ್ಟ ನನಗೆ. ಹಾಗೆ ಇದು ಅಮ್ಮನ ಮನೆ ಮೇಲ್ಗಡೆ ಕೆಲವೊಂದಷ್ಟು ಹೂವಿನ ಗಿಡಗಳನ್ನ ಹಾಕ್ಬಿಟ್ಟಿದ್ದಾರೆ. ನನಗಿದೆಲ್ಲ ನೋಡಿ ಅನಿಸಿದ್ದು, ನಾನು ಆಲ್ರೆಡಿ ಮಣ್ಣು ತಂದಿಟ್ಟು ತುಂಬ ದಿನ ಆಯಿತು, ಮಣ್ಣು ತರಿಸಿಟ್ಟು ನಮ್ಮ ತಮ್ಮನ ಕೈಲಿ. ಬಟ್ ಪ್ಲಾಂಟಿಂಗ್ ಮಾಡಬೇಕು ಅಂತಂದರೆ ಆಗ್ತಾನೆ ಇಲ್ಲ. ಮನೆಗೆ ಹೋಗಿದ ತಕ್ಷಣ ಮಾಡೋಣ ನಾಳೆ ಅಂತ ಅಂದ್ಕೊಂಡು ಫಿಕ್ಸ್ ಮಾಡ್ಕೊಂಡಿದ್ದೆ. ಇಲ್ಲಿಂದ ಯಾವುದಾದ್ರೂ ಗಿಡಗಳು ತೊಗೊಂಡೋಗೋದಕ್ಕೆ ಸಾಧ್ಯನಾ ಅಂತೇಳಿ ಪ್ಲ್ಯಾನ್ ಮಾಡ್ತಿದ್ದೆ. ಬಟ್ ನೋಡೋಣ, ನೆಕ್ಸ್ಟು ಫಸ್ಟ್ ಮಣ್ಣೆಲ್ಲ ಹಾಕಿ ಪಾಟ್ಸ್ ಎಲ್ಲ ರೆಡಿ ಮಾಡ್ತೀನಿ. ಯಾವ್ದು ಸಿಗುತ್ತೋ ಅದನ್ನು ತಗೊಂಡೋಗೋಣ ಅಂತ ಅಂದ್ಕೊಂಡು ಸುಮ್ಮನೆ ಇದನ್ನು ನೋಡ್ಕೊಂಡು ಟೈಮ್ ಪಾಸ್ ಮಾಡಿ ಬಂದಾಯಿತು. ಹಾಯ್, ಗುಡ್ ಮಾರ್ನಿಂಗ್. ಮತ್ತೆ ಇವತ್ತು ಮಾರ್ನಿಂಗ್ ಎದ್ದು ಇವಾಗ ಮತ್ತೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದೇ ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ಅಷ್ಟು ಶೂಟ್ ಮಾಡೋಕ್ಕಾಗಲಿಲ್ವಲ್ಲ, ಹಾಗಾಗಿ. ಆ್ಯಂಡ್ ಇವತ್ತೇನು ಸ್ಪೆಷಲ್ ಅಂತಂದರೆ ಬೆಳಗ್ಗೆ ಎದ್ದು ಮಕ್ಕಳೆಲ್ಲ ಎದ್ದಿದ್ದಾರೆ. ಸೊ ಮಿಂಚು ಮಲ್ತಾಳೆ ಅಂತ ಹೇಳಿ ತೊಟ್ಲಿ ಹಾಕಿದ್ರೆ ಆಟ ಆಡ್ತಿದ್ದಾಳೆ. ಸೊ ಚಿಟ್ಟಿ ಮಿಟ್ಟಿ ಎಲ್ಲರೂ ಎದ್ದಾಯಿತು. ಸಂಡೇ ಇವತ್ತು ಸ್ವಲ್ಪ ನಾವು ಲೇಟಾಗೆ ಎದ್ದಿದ್ದು. ಆ್ಯಂಡ್ ಈಗ ಏನಕ್ಕೆ ಮೆಡಿಸಿನ್ ಹಾಕಿದ್ದು ಅಂತಂದರೆ ಸ್ವಲ್ಪ ಯಾಕೋ ಮುಸ್ ಅಂತಿದ್ದಾಳೆ ಗುಂಡಮ್ಮ, ಅದಕ್ಕೆ ಸ್ವಲ್ಪ ಹಾಕ್ಬಿಟ್ಟೆ ಮುಂಚೆನೆ. ಸೊ ನೋಡಿ ಈ ಥರ ಮುಸ್ ಅಂತ ಹಾಲು ಬೇಕಿದ್ದು ಅದಕ್ಕೆ. ಏನು ಬೇಕಮ್ಮ? ಉಗ್ಗು ಮಾತಾಡುತ್ತೆ ಇದು ಮರಿ, ಉಗ್ಗು ಏನೋ ಹಿಡ್ಕೊಂಡಿದ್ದಾರೆ ಅಮ್ಮ ಅಂತ. ಸೊ ಸ್ವಲ್ಪ ಮುಸ್ ಅಂತ ಇತ್ತಲ್ವಾ, ಸೊ ಶೀತ ಜಾಸ್ತಿ ಆಗಬಾರ್ದು ಅಂತೇಳಿ ಹೀಗೆ ಸ್ವಲ್ಪ ಕಾಣಿಸ್ಕೊಂಡಿದ್ದ ತಕ್ಷಣ ಹಾಕಿಬಿಡ್ತೀನಿ. ಹಂಗಾಗಿ ಮ್ಯಾನೇಜ್ ಮಾಡ್ತೀನಿ. ಪುನಃ ಹಾಲು ಕುಡಿಸಿ ಕೆಳಗೆ ಹಾಕಿದ್ದೀನಿ, ಹಾಸ್ಬಿಟ್ಟು ಸ್ವಲ್ಪ ತೆಳ್ಳಗೆ ಹಾಸ್ತಾ ಇದ್ದೀವಿ. ಫುಲ್ ಶೆಕೆ ಅಲ್ವಾ. ಆಟ ಆಡ್ತಾಳೆ ನಾನು ಸ್ವಲ್ಪ ಹೊತ್ತು ಅನ್ಕೊಂತ. ಹೀಗೆ 3 ತಿಂಗಳು ಕಂಪ್ಲೀಟೆಡ್ ಆಯಿತು. ಸೊ 3 ತಿಂಗಳು ಮುಗೀತು. ಆ್ಯಂಡ್ ಫೋಟೋಶೂಟ್ ಆದಷ್ಟು ಬೇಗ ಬರುತ್ತೆ, ವೆಯ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ಡೇ ಐ ಥಿಂಕ್ ಫೋಟೋಶೂಟ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. ಏನೇನೆಲ್ಲ ಆಗುತ್ತೆ ನೋಡೋಣ. ಎಲ್ಲ ಗಲೀಜಾಗಿಬಿಟ್ಟಿದೆ. ಇವಾಗ ಅನ್ನ ಮಾಡಿದ್ನಲ್ಲ, ಅವಾಗ ಇದೆಲ್ಲ ಹಿಂಗೆ ಆಗಿರೋದು. ಇವಾಗ ಮತ್ತೆ ಎಲ್ಲ ಡೀಪ್ ಕ್ಲೀನ್ ಮಾಡ್ಕೋಬೇಕಲ್ಲ, ಸೊ ಅವಾಗ ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಕೊಂಡು ತಿಂಡಿ ರೆಡಿ ಮಾಡಿಟ್ಟೆ. ಸೊ ನೋಡಿ, ಎಗ್ ರೈಸ್ ಬೆಳಗ್ಗೆನೇ ಒಂದು ಸ್ವಲ್ಪ ಟೇಸ್ಟಿಯಾಗಿ ಎಗ್ ರೈಸ್ ಮಾಡಿ ಇಟ್ಟಿದ್ದೀನಿ. ಇನ್ನೇನು ತಿನ್ನಬೇಕು. ಜಯಂತ್ ಹೊರಗಡೆ ಹೋಗಿದ್ದಾರೆ, ಮತ್ತು ಚಿಟ್ಟಿ ಕೂಡ ಕೆಳಗಡೆ ಆಟ ಆಡ್ತಿದ್ದಾನೆ. ಆ್ಯಂಡ್ ಮಿಂಚು ಮಲ್ಕೊಂಡ್ಲು, ಅವಳನ್ನ ಬಿಟ್ಟು ಹೋಗಿದ್ರು ಪಾಪ. ಸೊ ಹಂಗಾಗಿ ನಾನೇ ಹೋಗಿ ಬಂದಿದ್ದೀನಿ. ತಿಂಡಿ ರೆಡಿ ಆಯಿತು. ಸೊ ಮೇಡಮ್ ಅವ್ರು ಮಲಗಿದ್ದಾರೆ. ಮನೆಯೆಲ್ಲ ಕಂಪ್ಲೀಟ್ಲಿ ಪ್ರಶಾಂತತೆ. ಸೊ ಇಲ್ಲ ಅಂತಂದರೆ ಜಸ್ಟ್ ಒಂದು ಪಾರ್ಸಲ್ ಬಂತು ಮನೆಗೆ, ಅದನ್ನು ಚಿಟ್ಟಿ ಓಪನ್ ಮಾಡ್ತಿದ್ದಾನೆ. ಫುಲ್ ಎಕ್ಸೈಟೆಡ್ ಅವನಿಗೆ. ಅವನಿಗೋಸ್ಕರ ಚಿಟ್ಟಿ ಆಲ್ರೆಡಿ ಓಪನ್ ಆಗಿದೆ ನೋಡು, ಅದರಿಂದ ತೆಗಿ. ಹಾಂ, ಹಂಗೆ ತೆಗಿ. ನೀಟಾಗಿ ಕೂತ್ಕೋ ನೀನು. ಹಾಂ ಅದ್ರ ಬದಲು ಅಲ್ಲ, ಆಲ್ರೆಡಿ ಓಪನ್ ಆಗಿದೆ ಅಲ್ಲ. ಬರೀ ಮಾತು ಬಿಟ್ಟರೆ ಬೇರೆ ಏನಿಲ್ಲ ಅಣ್ಣಂಗೆ. ನೀನು ಓಪನ್ ಮಾಡ್ತೀನಿ, ನಾನು ಮಾಡಲಾ? ಕಾಮಿಡಿ ಮಾಡ್ತಾನೆ ಅಣ್ಣ. ಸೊ ಚಿಟ್ಟಿಗೋಸ್ಕರನೇ ಆ್ಯಕ್ಚುಲಿ ಇದು ತರಿಸಿದ್ದು. ನೀ ಎಷ್ಟು ಖುಷಿ ಆಗ್ತಿದ್ದಾನೆ ನೋಡಿ, ಅದಕ್ಕೆ ಅಷ್ಟು ಒದ್ದಾಡ್ಕೊಂಡು ಓಪನ್ ಮಾಡ್ತಿದ್ದಾನೆ. ಆ್ಯಂಡ್ ನನಗೆ ತುಂಬ ಇಷ್ಟ ಹಿಂಗೆ ಮಕ್ಕಳಿಗೆ ಏನಾದರೂ ಸರ್ಪ್ರೈಸಾಗಿ ಕೊಡಬೇಕು, ಅವ್ರಿಗೆ ಎಕ್ಸೈಟೆಡ್ ಆಗೋವಂಥದ್ದು ತರಿಸ್ಬೇಕು ಅಂದರೆ. ನಿಧಾನ, ಏನಿದೆ ಅದರಲ್ಲಿ ಹೇಳು ನೋಡೋಣ. ಹೌದು, ಬುಕ್ಸು. ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ನೆಕ್ಸ್ಟ್ ಗೊತ್ತಾಗುತ್ತೆ. ಬಟ್ ಇವಾಗ ಅವನ ಖುಷಿ ಮಾತ್ರ ತೋರಿಸ್ತಾ ಇದ್ದೀನಿ. ನಗ್ತಿದ್ದಾನೆ ಕಳ್ಳ. ಮೇಡಮ್ ಅವ್ರು ನನ್ನ ತೊಡೆ ಮೇಲೆ ಕೂತ್ಕೊಂಡು ಆಟ ಆಡ್ತಿದ್ದಾರೆ. ಅವ್ರನ್ನ ಆಟ ಆಡ್ಸೋದೇ ನಂದು ಕೆಲಸ. ಮಲಗಬೇಕು, ಅವಾಗ ನನ್ನ ಕೆಲಸ ಆಗಬೇಕು. ನಿಧಾನ, ನೀಟಾಗಿ ತೆಗಿ. ಹಾಂ, ಓಕೆನಾ? ಗುಡ್. ಹಂಗೆ ತೆಗಿಬೇಕು. ನೀನು ಕಲಿಬೇಕಿದ್ದನ್ನೆಲ್ಲ. ಸೊ ಚಿಕ್ಕ ಪುಟ್ಟ ಎಲ್ಲರೂ ಕೂಡ ಹೇಳ್ಕೊಡ್ತಾ ಇರ್ತೀನಿ ಅವಾಗವಾಗ. ಮಿಟ್ಟುಗೆ ಆಲ್ರೆಡಿ ಬೆಳಗ್ಗೆ ಫ್ಯಾನ್ ಹಾಕೋದು ಹೆಂಗೆ, ಫ್ಯಾನ್ ಆಫ್ ಮಾಡೋದು ಹೆಂಗೆ, ಅದನ್ನೆಲ್ಲ ಹೇಳ್ಕೊಡ್ತಾ ಇದ್ದೆ. ಅಯ್ಯೋ, ಇವ್ರು ಮೇಡಮ್ ಅವ್ರು ತುಂಬ ದೊಡ್ಡ ಕಥೆ ಆಯಿತು. ಯಾಕೋ ಮೋಷನ್ ಮಾಡಿಲ್ಲ ಮಿಂಚು, ಹಾಗಾಗಿ ಸ್ವಲ್ಪ ಉಡ್ವರ್ಡ್ಸ್ ಹಾಕಿದೆ. ಇವಾಗ ಉಡ್ವರ್ಡ್ಸ್ ಹಾಕಿ ಇವಾಗ ಆಟ ಆಡಿಸ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಬುಕ್ಸ್ ಎಲ್ಲ ನೋಡಿ ಇಡ್ತಾ ಇದ್ದಾನೆ ಚಿಟ್ಟಿ. ಅವನಿಗಿಂತ ಜಾಸ್ತಿ ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ. ಸೀರಿಯಸ್ಲಿ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಬುಕ್ಸ್ ಎಲ್ಲ. ಹಬ್ಬ ಅಲ್ಲೇನು ಕಾಣಿಸ್ತಾ ಇದೆ ನಿಮಗೊಂದು ಬಾಕ್ಸ್, ಅದರಲ್ಲಿ 12 ಬುಕ್ಸ್ ಇದೆ. ಚಿಟಿ ಅದು ತೋರಿಸೋದು, ಅದು ಆ ಕಡೆದು ಕಲರಿಂಗ್ ಬುಕ್ಸ್. ಹಾಂ, 12 ಬುಕ್ಸ್ ಇದೆ. ಇನ್ನೊಂದರಲ್ಲಿ ಈ ಕಡೆ ನಿಮ್ಗೇನು ಬಾಕ್ಸ್ ಥರ ಕಾಣಿಸ್ತಿದೆಯಲ್ಲ, ಅದರಲ್ಲಿ 4 ಬುಕ್ಸ್ ಇದೆ. ಕಂಪ್ಲೀಟ್ಲಿ ಆ್ಯಕ್ಟಿವಿಟಿ ಬುಕ್ಸು. ಇಲ್ಲ ತೆಗಿಬೇಡ, ಓಪನ್ ಮಾಡಬೇಡ, ಇಕ್ಕು. ಸೂಪರ್ ಅಲ್ಲ. ಅಬ್ಬಾ, ನನಗೆ ಎಷ್ಟು ಖುಷಿ ಆಯಿತು. ಅವ್ನು ಚಿಟ್ಟಿಗೆ ಹೇಳ್ತಿದ್ದಾನೆ, ನೀನೇನಮ್ಮ ಅಷ್ಟು ಖುಷಿಯಾಗಿದೆಯಾ ಅಂತೇಳಿ. ನಾನು ಏನು ಎಕ್ಸ್ಪೆಕ್ಟ್ ಮಾಡಿದೆ ಅದಕ್ಕಿಂತ ಹೆಚ್ಚಾಗಿ ಬಂದಿದೆ. ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಡೀಟೇಲಾಗಿ ತೋರಿಸ್ತೀನಿ. ಆ್ಯಸ್ ಅ ಪೇರೆಂಟ್ಸ್ ಆಗಿ ನಾವು ಖಂಡಿತ 100% ಈ ಒಂದು ಗಿಫ್ಟ್ನ ಮಕ್ಕಳಿಗೆ ಕೊಡಲೇಬೇಕು. ಆ್ಯಂಡ್ ಎಸ್, ನನಗಂತೂ ಸಖತ್ ಎಕ್ಸೈಟೆಡ್ ಆಗ್ತಿದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ. ಕಲರಿಂಗ್ ಬುಕ್ಸ್ ಆಗಿರ್ಬೋದು, ಮತ್ತು ಕಾಪಿ ರೈಟಿಂಗ್ ಆಗಿರ್ಬೋದು, ಪ್ರತಿಯೊಂದು ಆ್ಯಕ್ಟಿವಿಟೀಸ್. ಸೊ ಇವಳೇನೋ ಕಳ್ಕೊಂಡಿದ್ದಾಳೆ. ಅಮ್ಮ, ಏನು ಕಳ್ಕೊಂಡಿದ್ದೀಯಾ? ಯಾರು ಬೇಕು? ಪಾಪ ಹೊರಗಡೆ ಹೋಯ್ತು.
ಇವಾಗ ಇವಳನ್ನ ಸ್ವಲ್ಪ ಹೊತ್ತು ಸುಧಾರಿಸ್ಬೇಕು. ಆ್ಯಂಡ್ ಮಕ್ಕಳಾಗಿರಲಿ ಮತ್ತು ನಾನಾಗಿರಲಿ ಇನ್ನೂ ಫ್ರೆಶ್ ಆಗಿಲ್ಲ, ಮನೇಲಿ ತುಂಬ ಈಸಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೀವಿ. ಇವಳು ಮಲ್ಕೊಂಡ್ರೇ ನನಗೆ ಕೆಲಸ ಎಲ್ಲ ಆಗೋದು. ನೋಡಿ, ಕೈ ಇಟ್ಕೊಳ್ಳೋದು, ಹಿಂಗೆ ವಾಂತಿ ಬರೋ ಥರ ಮಾಡ್ಕೊಳ್ಳೋದು. ನನ್ನ ಕೆಲಸ ಎಲ್ಲ ಇವಾಗ ಅಡುಗೆ ಮನೆಯದು ಪಾತ್ರೆ ಎಲ್ಲ ತೊಳೆದಿದ್ದೀನಿ, ಅದನ್ನೆಲ್ಲ ದಬ್ಬಾಕೊಂಡು ಇದನ್ನೆಲ್ಲ ಸ್ವಚ್ಛ ಮಾಡ್ಕೋಬೇಕು. ಸೊ ನೋಡಿ, ಗ್ಯಾಸ್ ಎಲ್ಲ ತಿಕ್ಕಿ ತೊಳೆಯೋದುಂಟು, ಇನ್ನು ಕೆಲಸ ಬಾಕಿ. ಆ್ಯಂಡ್ ಜಯಂತ್ ಅಷ್ಟರೊಳಗಡೆ ಮಿಟ್ಟುಗೆ ತಲೆ ಸ್ನಾನ ಮಾಡಿಸಿ ಕರ್ಕೊಂಬರ್ತಿದ್ದಾರೆ. ಅವಳಿಗೆ ಸ್ನಾನ ಮಾಡಿಸೋದೇ ಒಂದು ದೊಡ್ಡ ಚಾಲೆಂಜ್. ಬಟ್ ಬೆಟರ್ ಅಲ್ಲ ಮಮ್ಮಿ, ಇತ್ತೀಚೆಗೆ ಸೆಕೆಗಾಲ ಬಂದಾಗಿಂದ ಪರವಾಗಿಲ್ಲ, ಸ್ವಲ್ಪ ಏನೋ ಏನು ಮಾಡಿದ್ರು ಇವ್ರು ಬಿಡಲ್ಲ ನನಗೆ, ಇನ್ನೇನು ಸ್ನಾನ ಮಾಡಿಸೇ ಬಿಡ್ತಾರೆ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ದಾಳೆ. ಅಬ್ಬಾ, ಮನೆಯೆಲ್ಲ ಎಷ್ಟು ಕಚ್ಚಾಟಿಯಾಗಿದೆ ಅಲ್ವಾ. ಸ್ವಲ್ಪ ಮಾಡ್ಕೊತೀನಿ, ಇವತ್ತು ಕ್ಲೀನ್ ಮಾಡಲೇಬೇಕು ನಾನು ಮನೇನ. ಅವಳ ರೆಡಿ ಮಾಡ್ತಿದ್ದಾರೆ, ಜಯಂತ್ ಅವ್ರದ್ದೇ ಅದು ಕೆಲಸ. ಸೊ ನೋಡಿ, ಸುಸ್ತಾಗ್ಬಿಡುತ್ತೆ. ಮಿಟ್ಟು ಬುಷಿ చేస్తా ఎవరు చేపించింది ಪಪ್ಪ. ನಾಯಿ ಮರಿ, ಸಣ್ಣ ನಾಯಿ ಮರಿ ಥರ ಅಪ್ಪನಿಂದನೇ ಓಡಾಡುತ್ತೆ ಅದು ಥರ. ಬೇಬಿ ನಗ್ತಿದ್ದಾಳೆ. ಅಮ್ಮ ಏಮನೆ ಪಪ್ಪನಿಕ್ಕಿ ಮಿಟ್ ಸೋಮುಗಳು ಅಂತ ಹಂಗಂದ್ರೆ ಮಿಟ್ಟಿಗೆ ಹಿಂಗೆ ತಲೆ ಬಾಚಿ ಅವ್ರ ಅಪ್ಪಾಜಿ ಫೋಟೋ ತೆಗೆದು ನಗ್ತಿದ್ದಾರೆ. ಏನಂತಪ್ಪಾಜಿ ಪಪ್ಪ ಮಿಟ್ಟು? ಸ್ವಾಮಿ ಅಂತ. ನೀನು ಸ್ವಾಮಿನ? ದುಃಖ ಹೋಯ್ತಾ? ಸರಿ, ಅಲ್ಲಿ ಬಿಸಿಲಲ್ಲಿ ಹೋಗು ಹೊರಗಡೆ. ಜಾಣಿ ಪೋ, ಇದೆಲ್ಲ ಒಣಗಲಿ. ಆ್ಯಕ್ಚುಲಿ ನಾವು ತೆಲುಗು ಮಾತಾಡೋದು, ಬಟ್ ಈ ಚಿಟ್ಟಿ ಮಿಟ್ಟು ಮಾತ್ರ ತೆಲುಗು ಮಾತಾಡ್ತಾರೆ. ಅಂದರೆ ಅವರಿಬ್ರು ಮಾತಾಡುವಾಗ ಅವರಿಬ್ರು ಕಾನ್ವರ್ಸೇಷನ್ ತೆಲುಗಲ್ಲಿ, ಮತ್ತು ನಾನು ಜಯಂತ್ ಮಕ್ಕಳು ಅವರೆಲ್ಲ ಮಾತಾಡಿದ್ರೆ ಕನ್ನಡ. ಸೊ ಹಿಂಗೆ ನಮ್ಮ ಮನೇಲಿ. ಏನಮ್ಮ ಅಂಗಿ ಬೇಕಾ ಮಮ್ಮಿ? ಅಂಗಿ ಅಂತೆ. ಸೊ ಏನಿಲ್ಲ, ಇವಾಗ ಮಧ್ಯಾಹ್ನ ಎಲ್ಲ ಪಾತ್ರೆ ತೊಳೆದಾಯಿತು. ಆಗಲೇ ನಿಮಗೆ ಏನು ತೋರಿಸ್ದೆ ಅದೆಲ್ಲ ತೊಳೆದಾದ್ಮೇಲೆ ಇದು ಸ್ವಲ್ಪ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಆಯಿತು. ಕೆಳಗಡೆ ಎಲ್ಲ ನಾವಿವಾಗ ಅಡುಗೆ ಮಾಡೋವಾಗ ಮತ್ತು ಪಾತ್ರೆ ತೊಳೆಯುವಾಗ ಸ್ವಲ್ಪ ಗಲೀಜಾಗಿರುತ್ತಲ್ಲ, ಎಲ್ಲದೂ ಕೂಡ ಒಂಥರ ಬಾರ್ ಅನ್ನಿಸ್ತಾ ಇರುತ್ತೆ. ಅದನ್ನು ಆವಾಗವಾಗ ಟೈಮ್ ಸಿಕ್ಕಾಗ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಸೊ ನನಗೇನಾಗುತ್ತೆ ಅಂದರೆ ಹಿಂಗಿದ್ದಾಗ ಸ್ವಲ್ಪ ಏನೋ ಇರಿಟೇಷನ್ ಆಗ್ತಾ ಇರುತ್ತೆ. ಬಟ್ ಎಲ್ಲದೂ ಕೂಡ ಒಂದೇ ಸರಿ ಕ್ಲೀನ್ ಮಾಡಬೇಕು ಅಂತಂದರೆ ಆಗಲ್ಲ. ಯಾವಾಗ ನನಗೆ ಟೈಮ್ ಹಿಡಿಯುತ್ತೆ, ಯಾವಾಗ ನನಗೆ ಫ್ರೀ ಇರುತ್ತೆ ಅವಾಗ ಮಾಡ್ತಾ ಇರ್ತೀನಿ. ಸೊ ನೋಡಿ, ಇವತ್ತು ಮಿಂಚು ಮಲ್ಕೊಂಡಿದ್ದಾಳೆ ಸರಿಯಾದ ಟೈಮ್ಗೆ. ಇವಾಗ ಮಾಡಬೇಕು ಅಂತ ಅನ್ನಿಸ್ತಾ ಮಾಡಿಬಿಡ್ತೀನಿ. ಆ್ಯಂಡ್ ಇಲ್ಲಿ ಏನು ಅಂದರೆ ಸ್ವಲ್ಪ ಜಾಸ್ತಿ ಧೂಳಾಗ್ತಾ ಇರುತ್ತೆ, ಬಿಕಾಸ್ ಅಕ್ಕಪಕ್ಕ ಮನೆಯಲ್ಲಿ ಬಿಲ್ಡಿಂಗ್ ಕಟ್ತಾನೆ ಇದ್ದಾರೆ, ಹಿಂದೆ ಮುಂದೆ ಎಲ್ಲದೂ ಕೂಡ. ಸೊ ಇಲ್ಲೆಲ್ಲ ಹಾಗೆ ಕನ್ಸ್ಟ್ರಕ್ಷನ್ಸ್ ಆಗ್ತಾನೆ ಇದೆ, ಬಿಲ್ಡಿಂಗ್ಗಳು ಇವಾಗೆಲ್ಲ ಆಗ್ತಾ ಇದೆ ಅಲ್ಲ, ಹೊಸ ಏರಿಯಾ. ಸೊ ಅದಕ್ಕೋಸ್ಕರ ಬರೀ ಧೂಳೆಲ್ಲ ಬರ್ತಾನೆ ಇರುತ್ತೆ. ಎಷ್ಟು ಕ್ಲೀನ್ ಮಾಡಿದ್ರು ಕೂಡ ಕ್ಲೀನ್ ಮಾಡಿಲ್ಲ ಅನ್ನೋ ಥರ ಇರುತ್ತೆ. ಆ್ಯಂಡ್ ಆಲ್ಸೋ ಒಂದು 2 days ಮನೆ ಬಿಟ್ಟು ನಾವು ಹೊರಗಡೆ ಹೋಗಿ ಬಂದಿದ್ದೀವಿ ಅಂದಿದ ತಕ್ಷಣ ಹಬ್ಬ ಎಲ್ಲ ಕೌಂಟರ್ ಟಾಪ್ಸ್ ಮೇಲೆ, ಗ್ಯಾಸ್ ಮೇಲೆ ಒಂದು ಹತ್ತಷ್ಟು ಧೂಳು ಕೂತ್ಕೊಂಡಿರುತ್ತೆ. ನನಗೆ ಅದನ್ನ ನೋಡಿ ಒಂಥರ ಬೇಜಾರಾಗಿಬಿಡುತ್ತೆ ಸಮ್ಟೈಮ್ಸ್. ಬಟ್ ಕ್ಲೀನ್ ಮಾಡ್ಕೊತೀನಿ, ಪರವಾಗಿಲ್ಲ. ಆ್ಯಂಡ್ ಡೀಪ್ ಕ್ಲೀನ್ ಮಾಡಬೇಕಂದ್ರೆ ನಂಗೆ ತುಂಬ ಇಷ್ಟ. ಇತ್ತೀಚೆಗೆ ಸ್ವಲ್ಪ ಟೈಮ್ ಆಗ್ತಾಯಿಲ್ಲ. ಹಾಗೆ ಇನ್ನೊಂದು, ನಾನು ಮತ್ತೆ ನ್ಯೂ ರೋಟೀನ್ನ ಸೆಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದು ಆಲ್ರೆಡಿ ಪ್ಲ್ಯಾನಿಂಗ್ ಮಾಡ್ಕೊತಾ ಇದ್ದೀನಿ, ಏನೇನೆಲ್ಲ ಮಾಡಬೇಕು, ಮುಂಚೆ ಹೇಗೆಲ್ಲ ಇತ್ತು. ಸೊ ಇವಾಗೆಲ್ಲ ನಾನು ಏನೇನು ಅಡ್ಯಾಪ್ಟ್ ಮಾಡ್ಕೋಬೇಕು. ಇವಾಗ ಪಾಪು ಬೇರೆ ಇದ್ದಾಳೆ, ಅದಕ್ಕೆ ಅವಳಿಗೆ ಏನು ಮಾಡಬೇಕು ಅಂತೇಳಿ. ಸೊ ಹಿಂಗೆಲ್ಲ ಸೆಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಸ್ಟಾರ್ಟ್ ಮಾಡಬೇಕು. ಇನ್ನೇನು ಅನ್ನ ಮಾಡಿಟ್ಟಿದ್ದೀನಿ, ಸಾಂಬಾರಿಗೆ ಎಲ್ಲದು ಹಾಕಿ ಕುಕ್ಕರ್ಗೆ ಹಾಕಿಟ್ಟಿದ್ದೀನಿ. ಆ್ಯಂಡ್ ಅಡುಗೆ ಮಾಡಬೇಕಾದ್ರೆ ಮತ್ತು ಏನಾದರೂ ಕ್ಲೀನ್ ಮಾಡಬೇಕಾದ್ರೆ ಹೀಗೆಲ್ಲ ಕಸ ಇರುತ್ತಲ್ಲ, ಅದನ್ನ ಒಂದು ಕಡೆಯಿಂದ ಮತ್ತೆ ಒರೆಸ್ಕೊತಾ ಇರ್ತೀನಿ ಯಾವಾಗಲೂ. ಆ್ಯಂಡ್ ಇವಾಗ ಏನು ಇಕ್ತಾ ಇದ್ದೀನಲ್ಲ, ಅದು ಅತ್ತೆ ಹಪ್ಪಳ ಮತ್ತು ನಮಗೆ ಚಕ್ಲಿ ಕೊಟ್ಟು ಕಳಿಸಿದ್ದಾರೆ ಮನೆಯಿಂದ, ಅತ್ತೆ ಮನೆಯಿಂದ. ಮತ್ತೆ ಹೇಳಿದ್ನಲ್ಲ ಇದೆಲ್ಲ ಮಾಡ್ತಿರ್ತಾರೆ ಜಾಸ್ತಿ ಅಂತೇಳಿ. ಬಟ್ ನಾನು ನೆಕ್ಸ್ಟ್ ಟೈಮ್ ಹೋದಾಗ ಒಯ್ಯಿ ಹಪ್ಪಳ ತೋರಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೆ ಹಬೆ ಹಪ್ಪಳ ಅಂತ ಕರೀತಾರಲ್ಲ ಅದನ್ನು. ಸೊ ಆ ಹಪ್ಪಳ ಅಂದರೆ ತುಂಬ ಇಷ್ಟ. ನಮ್ಮ ಮತ್ತೆ ಸಕ್ಕತ್ತಾಗಿ ಮಾಡ್ತಾರೆ, ಅದು ಹೆಂಗೆ ಮಾಡ್ತಾರೆ ಏನು ತೋರಿಸ್ಕೋಬೇಕು. ಅಡುಗೆ ಆಯಿತು, ಕ್ಲೀನ್ ಮಾಡಿಕೊಂಡು ಕಸ ಎಲ್ಲ ಹೊಡ್ಕೊಳ್ಳೋದ್ರೊಳಗೆ ಅಡುಗೆ ಕೂಡ ಆಗಿತ್ತು. ಆ್ಯಂಡ್ ಪಾಪು ಎದ್ದಿದ್ಲು ಅಂತೇಳಿ ಅವಳಿಗೆ ಹಾಲು ಕುಡಿಸಿ ಮೆಲ್ಲಗೆ ಮಲಗಿಸ್ತಾ ಇದ್ದೆ. ಆ್ಯಂಡ್ ಜಯಂತ್ ನನಗೂ ಅವ್ರಿಗೂ ಇಬ್ರಿಗೂ ಕೂಡ ಊಟಕ್ಕೆ ಇಟ್ಕೊಂಡ್ಬಂದಿದ್ದಾರೆ. ಆ್ಯಂಡ್ ಹೇಳಿದ್ನಲ್ಲ, ಅಮ್ಮನ ಮನೆ ಹತ್ರ ಇರೋವಂಥ ಗಿಡಗಳು ಕೆಲವೊಂದಷ್ಟು, ಮತ್ತು ಮೇಯ್ನಾಗಿ ತುಳಸಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಷ್ಟು ದಿನದಿಂದ ವೇಟ್ ಮಾಡ್ತಾ ಇದ್ದೆ. ಸೊ ಅದಕ್ಕೆಲ್ಲದಕ್ಕೂ ಕೂಡ ಇವಾಗ ಪಾಟ್ಸ್ಗೆ ಮಣ್ಣು ಹಾಕಿಟ್ಬಿಟ್ರೆ ನೆನ್ಕೊಂಡ್ಬಿಡುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ನಾನು ಕೆಲಸ ಮಾಡೋಕೆ ಕೂತ್ಕೊಂಡ್ರೆ ನಮ್ಮ ಜಯಂತ್ ಪ್ಲಸ್ ನಮ್ಮ ಚಿಟ್ಟಿ ಇಬ್ಬರು ಕೂಡ ಹೆಲ್ಪಿಗಿರ್ತಾರೆ. ಆ್ಯಂಡ್ ಒನ್ ಮೋರ್ ಏನು ಅಂತಂದರೆ, ಇವಾಗ ಆಗಲೇ ಜಯಂತ್ ಅಂಗಡಿಗೆ ಹೋಗಿ ಬಂದಾಗ ಮಿಟ್ಟು ಮಲ್ಕೊಂಡ್ಬಿಟ್ಟಿದ್ಲು, ಹಾಗೆ ಮಿಂಚು ಕೂಡ ಮಲ್ಕೊಂಡ್ಬಿಟ್ಟಿದ್ದಾಳೆ. ಸೊ ಚಿಟ್ಟಿ ಒಬ್ಬನಿದ್ದಾನೆ, ಅವನು ಲ್ಯಾಪ್ಟಾಪ್ ಹಾಕೊಂಡು ಕೂತ್ಕೊಂಡು ಇದು ಮಾಡ್ತಿದ್ದಾನೆ. ಸೊ ಕಂಪ್ಲೀಟ್ಲಿ ಫ್ರೀ ಟೈಮ್. ಊಟ ಕೂಡ ಆಗಿದೆ. ಮಧ್ಯಾಹ್ನದ್ದು ಈ ಕೆಲಸನ ನಾನು ತಡ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಮಣ್ಣು ಹಾಕಿ ನೀರು ಹಾಕಿ, ಮಣ್ಣು ಹಾಕಿ ನೀರು ಹಾಕಿ ಹದ ಮಾಡಿ ಇಕ್ತಾ ಇದ್ದೀನಿ. ಸೊ ಒಂದರಲ್ಲಿ ಆಲ್ರೆಡಿ ನಾನು ತುಳಸಿ ಹಾಕಿದ್ದೀನಿ. ಮತ್ತು ಏನು ಅನಿಸಿದೆ ಅಂದರೆ, ಕೊತ್ತಂಬರಿ ತರೋದಕ್ಕೆ ನಮ್ಮನೇಲಿ ಜಗಳ.
ಸೊ ಅದಕ್ಕೆ ಕೊತ್ತಂಬರಿಗೂ ಕೂಡ ಒಂದು ಕೊಡನ ರೆಡಿ ಮಾಡಿ ಅದನ್ನು ಕೂಡ ರೆಡಿ ಮಾಡಬೇಕಂತ ಅಂದ್ಕೊಂಡಿದ್ದೆ. ಸೊ ಕೊತ್ತಂಬರಿ ಕೂಡ ಹಾಕ್ಕೊತಾ ಇದ್ದೀನಿ ಇವತ್ತು. ಆ್ಯಂಡ್ ಮತ್ತು ಮನಿ ಪ್ಲ್ಯಾಂಟ್, ಅಮ್ಮನ ಮನೆ ಹತ್ರ ಒಂದು ಸಣ್ಣದಾಗಿ ಮನಿ ಪ್ಲ್ಯಾಂಟ್ ಬೆಳೆದಿದೆ. ಅದು ನನಗೆ ಅಂತಲೇ ನಮ್ಮಮ್ಮ ನೀರು ಹಾಕಿ ಬೆಳೆಸ್ತಿದ್ದಾರೆ. ನಾನೇ ತಂದಿಟ್ಕೊಂಡಿಲ್ಲ, ಅದಕ್ಕೂ ಕೂಡ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಮನಿ ಪ್ಲ್ಯಾಂಟ್ ಹಾಕಬೇಕು ಅಂತಂದರೆ ಒಂದು ಟ್ರಿಕ್ಸ್ ಇದೆ ಅಂತೆ, ಅದನ್ನು ಕೂಡ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ. ನಾನು ಯಾವಾಗ ಏನು ಮಾಡ್ತಿರ್ತೀನೋ ಅದನ್ನು ತೋರಿಸ್ತೀನಿ ಫ್ರೆಂಡ್ಸ್, ಡೋಂಟ್ ಮೈಂಡ್. ಅಮ್ಮನ ಮನೆ ಹತ್ರ ಇರುವಂಥ ಮನಿ ಪ್ಲ್ಯಾಂಟ್ನ ತಂದು ಹಾಕಬೇಕು. ಹಾಕುವಾಗ ಕೂಡ ಒಂದು ಟ್ರಿಕ್ಸ್ನ ಏನೋ ಬಳಸಬೇಕು ಅಂತ ಹೇಳಿದ್ದಾರೆ. ನೋಡೋಣ, ಸಾಧ್ಯ ಆದರೆ ಅದನ್ನು ತೋರಿಸ್ತೀನಿ. ಯಾಕೆ ಗೊತ್ತಾ, ನನಗೂ ಗೊತ್ತಿಲ್ಲ ಅದು ಹೆಂಗೆ ವರ್ಕ್ ಮಾಡುತ್ತೆ ಅಂತೇಳಿ, ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ಇನ್ನೊಂದು ಏನಂತಂದರೆ, ನನಗೆ ಇದೆಲ್ಲ ತುಂಬ ಇಷ್ಟ. ಸೊ ಕಾಲೇಜ್ ಡೇಸ್ ಇದ್ದಾಗಿಂದನೂ ಹೀಗೆ ಇರಬೇಕು, ಮನೆ ಸುತ್ತ ಇಟ್ಕೊಂಡಿರಬೇಕು. ಮತ್ತು ಈ ಮನೆಗೆ ಬಂದಾಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇನ್ನೇನು ಮತ್ತು ಡೆಲಿವರಿ ಆಗಿಬಿಡುತ್ತೆ, ಮತ್ತು ಪಾಪು ಇರ್ತಾಳೆ, ಆಮೇಲೆ ಬಾಣಂತನ ಅದು ಇದು, ಸುಮ್ಮನೆ ನಾನು ಅದನ್ನೆಲ್ಲ ವೇಸ್ಟ್ ಮಾಡಿಬಿಡ್ತೀನಿ. ಇವಾಗ ರೆಸ್ಟ್ ತಗೊಳ್ಳೋವಂಥ ಟೈಮಲ್ಲಿ ರೆಸ್ಟ್ ಮಾಡಬೇಕು, ಕೈಲಿ ಆಗದೇ ಇದ್ದಾಗ ಮತ್ತು ಸುಮ್ಮನೆ ಒದ್ದಾಡೋದು ಬೇಡ ಅಂತ ಅಂದ್ಕೊಂಡೆ ನಾನು ಸುಮ್ಮನೆ ಆಗಿದ್ದೆ. ಇದು ಏನು ಅಂದ್ಕೊಂಡಿರಲಿಲ್ಲ. ಲಾಸ್ಟ್ ಮಂತ್ ಇದೊಂದಷ್ಟು ಪಾಟ್ಸ್ಗಳನ್ನ ತಂದಿಟ್ಕೊಂಡಿದ್ದೆ. ಇದೊಂದು 4 ಪಾಟ್ಸು ಮತ್ತು ಚಿಕ್ಕದಾಗಿ 1-2 ಇದನ್ನು ತಂದಿಟ್ಕೊಂಡಿದ್ದೆ. ಬಟ್ ಮಾಡೋಣ ಅಂದ್ಕೊಂಡು ನಿಮಗೆಲ್ಲ ಹೇಳ್ತಾ ಇದ್ನಲ್ಲ, ಒಂದು 3 ತಿಂಗಳಾದಮೇಲೆ ಮತ್ತು ನನಗೆ ಕೆಲವೊಂದಷ್ಟು ಇಷ್ಟವಾದಂಥ ಕೆಲಸಗಳಿದೆ, ಅದನ್ನೆಲ್ಲ ಸ್ಟಾರ್ಟ್ ಮಾಡಬೇಕು ಅಂತೇಳಿ. ರೂಟೀನ್ಸ್ ಆಗಿರ್ಬೋದು ಮತ್ತು ನನ್ನದು ಡೈಲಿ ಹ್ಯಾಬಿಟ್ಸ್ ಆಗಿರ್ಬೋದು, ಅದೆಲ್ಲ ಅದರಲ್ಲಿ ಇದೊಂದು ಕೂಡ. ಪ್ಲ್ಯಾಂಟಿಂಗ್ ಅಂದರೆ ತುಂಬ ಇಷ್ಟ. ಮನೆ ಬಾಗಿಲನ್ನ ಎಷ್ಟು ಚೆನ್ನಾಗಿ ಇಟ್ಕೊಂಡಿರ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಮನೆ ಅಂತಾರಲ್ಲ, ನನಗೆ ಹಿಂಗೆ ತುಂಬ ಇಷ್ಟ. ಹೊರಗಡೆ ಗಿಡಗಳಿರಬೇಕು, ರಂಗೋಲಿ ಇರಬೇಕು, ಚೆಂದ ಇರೋದು, ಮತ್ತು ಏನೋ ಒಂಥರ ಪಾಸಿಟಿವ್ ಎನರ್ಜಿ ಬಾಗಿಲು ನೋಡಿದ ತಕ್ಷಣವೇ ಬರಬೇಕು. ಸೊ ಅದು ಆ ಥರ ಇಟ್ಕೋಬೇಕು ಅಂತಂದರೆ ತುಂಬ ಇಷ್ಟ. ಅದಕ್ಕೆಲ್ಲ ಇವಾಗ ಮೊದಲನೇ ಹೆಜ್ಜೆ ಅಂತ ಹೇಳ್ಬೋದು. ಆ್ಯಂಡ್ ತುಳಸಿ ಮುಂದೆ ದೀಪ ಹಚ್ಚಬೇಕು ಅಂತ ಹೇಳ್ತಿರ್ತಾರಲ್ವ, ನಾನು ಆ್ಯಕ್ಚುಲಿ ನನಗೆ 7 ತಿಂಗಳಿದ್ದಾಗಿಂದ ಅದನ್ನು ಎಲ್ಲ ತಿಳ್ಕೊಂಡು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಇವಾಗ ಬೀಜಗಳನ್ನ ತೊಗೊಂಬಂದು ಹಾಕ್ತಾಯಿದ್ದೀನಿ. ಸೊ ಕೆಳಗಡೆ 2 ಮನೇಲಿ ಬೆಳೆಸಿದ್ದಾರೆ, ರಾಮ ತುಳಸಿ ಮತ್ತು ಕೃಷ್ಣ ತುಳಸಿ, ಎರಡನ್ನೂ ಕೂಡ ಬೀಜ ತಂದು ಹಾಕಿದ್ದೀನಿ. ಯಾವ್ದು ಹುಟ್ಟುತ್ತೆ ನೋಡೋಣ ಅಲ್ವಾ. ಸೊ ಯಾಕಂದರೆ ನಮ್ಮಮ್ಮ ಕೃಷ್ಣ ತುಳಸಿ ತಂದು ಹಾಕಿದ್ದಾರೆ, ಬಟ್ ಅಮ್ಮಂಗೆ ರಾಮ ತುಳಸಿ ಹುಟ್ಟಿದೆ. ಹಿಂಗಾಗುತ್ತೆ ಅಂತ ನಮಗೆ ಹಿಂಗೆ ಗೊತ್ತಿರಲಿಲ್ಲ, ಬಟ್ ನೋಡೋಣ, ಟ್ರೈ ಮಾಡೋಣ ಈ ಸರಿ. ಆ್ಯಂಡ್ ಯಾವುದಾದ್ರೂ ಮತ್ತೆ 1-2 ಪ್ಲ್ಯಾಂಟ್ಸ್ ಅಂದರೆ ಫ್ಲವರ್ ಪ್ಲ್ಯಾಂಟ್ಸ್ನ ತಂದು ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಟ್ಲೀಸ್ಟ್ ಡೈಲಿ ಪೂಜೆ ಮಾಡುವಾಗ ಒಂದು ಹೂವು ದೇವರಿಗಿಟ್ಟು ಪೂಜೆ ಮಾಡ್ಬೋದಲ್ಲ. ಪ್ರತಿದಿನ ಅಂತಂದರೆ ಹೊರಗಡೆ ಹೋಗಿ ಹೂವು ಅಂತೂ ತರೋಕ್ಕಾಗಲ್ಲ, ಜಯಂತಿ ತರಲ್ಲ. ನನಗಂತೂ ತರೋಂಥ ಚಾನ್ಸ್ ಇದ್ಬಿಟ್ಟಿದ್ದಾರೆ, ಪ್ರತಿದಿನ ತಂದುಬಿಡ್ತಿದ್ದೆ. ಆ್ಯಂಡ್ ಇವಾಗ ನಾನೇನು ಕೂಡ ಅದು ಓಪನ್ ಮಾಡಿದೆ. ಇದು ನಮ್ಮ ಚಿಟ್ಟಿ ಹುಟ್ಟೋದಕ್ಕಿಂತ ಮುಂಚೆ ಅಂದರೆ ಪ್ರೆಗ್ನೆಂಟ್ ಇದ್ದಾಗ ತಂದಂಥ ಕೂಡ, ಅದಿನ್ನೂ ನಮ್ಮ ಮನೇಲಿ ಹಾಗೆ ಅಲ್ಲಲ್ಲಿ ಓಡಾಡ್ತಿತ್ತು. ಫೈನಲಿ ಇವತ್ತು ಅದಕ್ಕೊಂದು ಜೀವ ಬಂತು ಅಂತ ಅಂದ್ಕೊತೀನಿ. ಜಯಂತ್ ಬಂದು, ಅಯ್ಯೋ ಇದ್ದಿದ್ದೊಂದು ಕೂಡ ಅದನ್ನ ಯಾಕೆ ಕಟ್ ಮಾಡಿದೆ ಅಂತ ಅಂದರು. ಇನ್ನೂ ಎಷ್ಟು ವರ್ಷ ಇಟ್ಕೊತೀಯ ಅದನ್ನು ಅಂತ ಹೇಳಿ. ಸೊ ಈ ಥರ ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ನೋಡಿ, ಅದರಲ್ಲಿ ಕೊತ್ತಂಬರಿ ಕಾಳು ಹಾಕಿದ್ದೀನಿ. ಆ ಕೊಡ ಏನು ಕಟ್ ಮಾಡಿದ್ನಲ್ಲ, ಇದರಲ್ಲಿ ಏನು ಮಣ್ಣು ಹಾಕಿ ಚೆಂದ ನೀರು ಹಾಕಿ ಹದ ಮಾಡಿಕೊಂಡು ಕೊತ್ತಂಬರಿ ಕಾಳು ಹಾಕಿದ್ದೀನಿ. ನನ್ನ ಮಕ್ಕಳ ಬಟ್ಟೆ. ಸೊ ಮಿಂಚು ಎದ್ದು ಆಟ ಆಡ್ತಿದ್ದಾಳೆ. ಆ್ಯಂಡ್ ಮಿಟ್ಟು ಕೂಡ ಎದ್ಲು. ಅವಳಿಗೆ ಅವರಪ್ಪ ಸ್ವಲ್ಪ ಊಟ ಮಾಡಿಸಿದ್ರು, ಇನ್ನೂ ಸ್ವಲ್ಪ ಊಟ ಮಾಡಿಸ್ಬೇಕು ನಾನು. ಆ್ಯಂಡ್ 2 ಜುಟ್ಟು ಹಾಕ್ಕೊಂಡು ಕೂತ್ಕೊಂಡಿದ್ದಾಳೆ ಆಟ ಆಡ್ಕೊತ. ಇದಿಷ್ಟು ಬಟ್ಟೆನ ಹೊರಗಡೆ ಹಾಕ್ಕೊಂಡಿದ್ದೀನಿ, ಯಾಕೆ ಅಂದರೆ ಇವಾಗ ಶಿಫ್ಟ್ ಆಗಬೇಕು ಇದೆ. ಸೊ ನನ್ನ ಬಟ್ಟೆ ಜಾಗಕ್ಕೆಲ್ಲ ಅವ್ರದ್ದೆಲ್ಲ ಬರ್ತಾಯಿದೆ, ಅವ್ರದ್ದು ರೂಮ್ಗೆ ನನ್ನ ಬಟ್ಟೆ ಎಲ್ಲ ಹೋಗ್ತಾಯಿದೆ. ಸ್ವಲ್ಪ ಅಲ್ಲಿ ಕಾನೆಗಳು ಜಾಸ್ತಿ ಇದೆ ಅಂತೇಳಿ. ಅದರಲ್ಲೂ ಏನಂತಂದರೆ, ಸೊ ಲ್ಯಾಪ್ಟಾಪ್ ನೋಡಿ ಎಲ್ಲಿ ಶಿಫ್ಟ್ ಆಗಿಬಿಟ್ಟಿದೆ ಚಿಟ್ಟಿ ಸಲುವಾಗಿ. ಆ್ಯಂಡ್ ಏನಂದರೆ ಈ ಕಾನೆ ನಾನು ತೊಗೊತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಕಾನೆ ಇದೆ, ನನಗೆ ಬೇಕಾಗುತ್ತೆ ಅಂತೇಳಿ. ಆ್ಯಂಡ್ ಇದೆಲ್ಲ ಸ್ವಲ್ಪ ವೇಸ್ಟೇ ತುಂಬ್ಕೊಂಡ್ಬಿಟ್ಟಿದ್ದೆ, ನನಗೆ ಜಾಗ ಸಾಕಾಗ್ತಿಲ್ಲ. ಆ್ಯಂಡ್ ಇಲ್ಲಿ ಬಟ್ಟೆ ಇತ್ತು, ಮಕ್ಕಳ ಬಟ್ಟೆ, ಅದಕ್ಕೆ ಇದೆಲ್ಲ ನಂದು, ಅವ್ರದ್ದು. ಇಲ್ಲಿದ್ದೆಲ್ಲ ಅವ್ರದ್ದು. ಅವರು 4 ಜನ ಅಲ್ಲ ಮಮ್ಮಿ ನೀವು? 4 ಜನಕ್ಕೂ 1 ರೂಮು, ನನಗೆ ಸಪ್ರೇಟಾಗಿ 1 ರೂಮು. ಈಗ ಇದನ್ನೆಲ್ಲ ಮಡಚಿಟ್ಟು ಡಿವೈಡ್ ಮಾಡಿ ಶಿಫ್ಟ್ ಮಾಡಬೇಕು. ಇನ್ನೇನು ಇದೇ ಕೆಲಸ ಆಗುತ್ತೆ ಅಂತ ಅನಿಸುತ್ತೆ ಇವತ್ತು. ನಾನು ಹೇಳ್ದಂಗೆ ನಿಜವಾಗ್ಲೂ ಬಟ್ಟೆ ಮಡ್ಚಿಕ್ಕೋದು ಅಂದರೆ ಅಷ್ಟು ಸುಲಭ ಅಲ್ಲ, ಶಿಫ್ಟ್ ಮಾಡೋದಂದರೆ ಇನ್ನೂ ಸುಲಭ ಅಲ್ಲ. ತಲೆ ಕೆಟ್ಟು ಹೋಗ್ಬಿಡ್ತು ಸಣ್ಣದಾಗಿ. ಈ ದೊಡ್ಡವ್ರ ಬಟ್ಟೆ ಬೇಗ ಮಾಡಿಸ್ಬೋದು, ಚಿಕ್ಕವ್ರದ್ದಿದೆ ಅಲ್ಲ ಒಂಥರ ಸಣ್ಣ ಮೀನು ಹಿಡ್ದಂಗೆ ಇರುತ್ತೆ. ಆ್ಯಂಡ್ ಮತ್ತು ಏನು ಅಂತಂದರೆ ಹಾಲು ಕಾಯಿಸಿಟ್ಟಾಯಿತು. ಮತ್ತು ರಾತ್ರಿಗೆ ಅಮ್ಮ ಫೋನ್ ಮಾಡಿ ಚಿಕನ್ ಮಾಡಿದ್ದೀವಿ ಬನ್ನಿ ಅಂತಂದರು. ಅಯ್ಯೋ ಅಮ್ಮ ಇವಾಗ ಇನ್ನೇನು ಬರ್ತೀಯಾ, ಇದೆಲ್ಲ ಅಳ್ಕೊಂಡ್ಬಿಟ್ಟಿದ್ದೀವಿ, ಸಖತ್ತು ಕೆಲಸ ಇದೆ ಮನೇಲಿ, ನಾವೇ ತಂದ್ಕೊತೀವಿ ಅಂತ ಹೇಳಿದ್ದಕ್ಕೆ ನಮ್ಮಪ್ಪ ಅಲ್ಲಿಂದನೇ ಚಿಕನ್ ಪಾರ್ಸಲ್ ಮಾಡಿದ್ದಾರೆ. ಅದಕ್ಕೋಸ್ಕರನೇ ಇವಾಗ ಮತ್ತೆ ಚಿಕನ್ ರೆಸಿಪಿ ಅಂದರೆ ಕ್ವಿಕ್ಕಾಗಿ ಆಗೋವಂಥ ಚಿಕನ್ ರೆಸಿಪಿ ಮಾಡ್ಕೊಳ್ಳೋಣ ಮಮ್ಮಿ, ಜೊತೆಲಿ ಚಪಾತಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ. ಟೈಮೇ ಇಲ್ಲ, ನೀನೇನು ಚಪಾತಿ ಮಾಡ್ಬೇಕಂತ ಅಂದ್ಕೊತಿದ್ದೀಯಾ ಅಂತ ಅಂದಿದ್ದಕ್ಕೆ ನನಗೊಂದು 1/2 hour ಟೈಮ್ ಕೊಟ್ಟರೆ ಸಾಕಪ್ಪ, ಆರಾಮ್ಸೆ ರೆಡಿ ಮಾಡಿಬಿಡ್ತೀನಿ ಅಂತ ಹೇಳಿದ್ದಕ್ಕೆ ಅವರು ನನಗೆ ಎಲ್ಲ ಹೆಚ್ಕೊಟ್ಟು ಹೋದರು. ಏನಿಲ್ಲ, ಜಸ್ಟ್ ಟೊಮೊಟೊ ಹಣ್ಣು ಮತ್ತು ಈರುಳ್ಳಿ ಒಂದು ಹೆಚ್ಕೊಟ್ಟು ಹೋಗಿದ್ದಾರೆ, ಬಿಟ್ಟರೆ ಏನು ಹೆಚ್ಕೊಟ್ಟಿಲ್ಲ. ಚಿಕನ್ನಿಂದ ಹಿಡಿದು ಚಪಾತಿವರೆಗೂ ನಾನೇ ಮಾಡಿದ್ದೀನಿ, ಬಟ್ ಕ್ವಿಕ್ಕಾಗಿ ಮಾಡಿದ್ದೀನಿ.
ಏನಂತಂದರೆ ಇವಾಗ ಈ ಆಗಿರೋಂಥ ಸುಸ್ತಲ್ಲಿ ಇದೊಂದು ಬ್ಯುಸಿ ಶೆಡ್ಯೂಲಲ್ಲಿ ನಿನಗೆ ಚಪಾತಿ ಎಲ್ಲ ಮಾಡ್ಕೊಂಡು ಕೂರಬೇಡ ಅಂತಂದರು. ಬಟ್ ನನಗೆ ಅನ್ನ ತಿಂದು 2 ದಿನದಿಂದ ಬೇಜಾರಾಗಿದೆ. ಅಟ್ಲೀಸ್ಟ್ ಮುದ್ದೆ ಮಾಡ್ಕೊಂಡಿಲ್ಲ, ನಾಳೆ ಮಾಡ್ಕೊಂಡ್ರೆ ಆಯ್ತು, ಇವಾಗ ಚಪಾತಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಮಾಡ್ಕೊತಾ ಇದ್ದೆ. ಆ ಕಡೆ ಒಂದು ಸ್ವಲ್ಪ ಇಟ್ಕೊಂಡು ಈ ಕಡೆ ಒಂದು ಸ್ವಲ್ಪ ಇಟ್ಕೊಂಡು ಮಾಡ್ಕೊತಿದ್ದೆ ಹೆಂಗೋ. ಬಟ್ ಅದೇನಾಯಿತು ಅಂತಂದರೆ ಅಲ್ಲೂ ಒಗ್ಗರಣೆ ಇಲ್ಲೂ ಒಗ್ಗರಣೆ ಅಂದಿದ್ದಕ್ಕೆ ಫಸ್ಟ್ನೇ ಚಪಾತಿ ಸೀದೋಯ್ತು. ಸೊ ಈ ಚಪಾತಿ ಸೀದೋದ್ಮೇಲೆ ನಾನೇನು ಮಾಡಿದೆ ಅಂದರೆ ಆಫ್ ಮಾಡಿ ಸುಮ್ಮನೆ ತೆಪ್ಪಗೆ ಆ ಕಡೆದೊಂದು ಮಾಡಿಕೊಂಡೆ. ಅಂದರೆ ಚಿಕನ್ ರೆಸಿಪಿ ಒಂದು ಮಾಡಿಕೊಂಡು ಲಾಸ್ಟ್ಗೆ ಸಣ್ಣಕ್ಕೆ ಇಟ್ಕೊತೀನಲ್ಲ ಆವಾಗಿಂದ ನಾನು ಸ್ಟಾರ್ಟ್ ಮಾಡಿದೆ ಆ್ಯಕ್ಚುಲಿ ಚಪಾತಿ ಬೇಯಿಸೋದಕ್ಕೆ. ಸೊ ಈ ರೆಸಿಪಿ ಏನಾದರೂ ಟ್ರೈ ಮಾಡಿದ್ರೆ ಹೆಂಗಿರುತ್ತೆ ಟೇಸ್ಟ್ ಒಂದು ಸರಿ ಟ್ರೈ ಮಾಡಿ ಸಾಕು, ನೋಡೋಣ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತೇಳಿ. ಏನಿಲ್ಲ, ಈರುಳ್ಳಿ ಹಾಕ್ಕೊಂಡಿದ್ದೀನಿ ಎಣ್ಣೆಲಿ, ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಅದನ್ನು ಬಾಡಿಸ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ಅದಕ್ಕೆ ಟೊಮೊಟೊ ಹಣ್ಣು, ಆಮೇಲೆ ಮತ್ತು ಖಾರ ಪುಡಿ ಮತ್ತು ಗರಂ ಮಸಾಲ, ಚಿಕನ್ ಮಸಾಲ ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಮೆತ್ತಗಾಗೋವರೆಗೂ ಬೇಯಿಸ್ಕೊಂಡಿದ್ದೀನಿ. ಅಂದರೆ ಟೊಮೊಟೊ ಹಣ್ಣು ಮೆತ್ತಗಾಗೋವರೆಗೂ ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ. ಅದಾಗಿದ್ದ ತಕ್ಷಣ ಮತ್ತು ಉಪ್ಪು ಹಾಕ್ತಾಯಿದ್ದೀನಿ. ಬಿಟ್ಟರೆ ಮತ್ತು ಇದು ಹಾಕಿದ ಗರಂ ಮಸಾಲ. ಸೊ ಅದಾಗಿದ್ದ ತಕ್ಷಣ ಮತ್ತು ಕೊತ್ತಂಬರಿ ಇತ್ತು ಅಂತಂದರೆ ಧನಿಯಾ ಪುಡಿ ಹಾಕಲ್ಲ ನಾನು. ಧನಿಯಾ ಪುಡಿ ಹಾಕಿದ್ದೀನಿ ಅಂತಂದರೆ ಕೊತ್ತಂಬರಿ ಇಲ್ಲ ಅಂತ ಅರ್ಥ, ಅಂದರೆ ಕೊತ್ತಂಬರಿ ಇಲ್ಲ ಅಂತ ಅರ್ಥ. ಆ ಥರ ಮ್ಯಾನೇಜ್ ಮಾಡ್ತೀನಿ. ಮತ್ತು ಎರಡೂ ಆಗಿಬಿಟ್ರೆ ಹೈ ಫ್ಲೇವರ್ ಆಗಿಬಿಡುತ್ತೆ. ಕಸೂರಿ ಮೆಂತೆ ಒಂದಿಲ್ಲ ಫ್ರೆಂಡ್ಸ್, ಅದನ್ನೊಂದು ಬೇಗ ತಂದ್ಕೋಬೇಕು. ಅಮ್ಮನ ಮನೇಲಿದೆ, ಬಟ್ ಅಲ್ಲಿಂದ ಏನು ಮಸಾಲೆ ಐಟಮ್ಸ್ ತರಬಾರ್ದಲ್ವಾ ತವ್ರ ಮನೆಯಿಂದ, ಹಂಗಾಗಿ ಅದನ್ನು ತಂದಿಲ್ಲ. ಬಿಟ್ಟರೆ ಇವಾಗ ಮತ್ತೆ ನಾನೇನು ಮಾಡಿಟ್ಟಿದ್ದೆ ಆಲ್ರೆಡಿ ಚಿಕನ್ನ ಅದನ್ನು ಹಾಕಿ ಜಸ್ಟ್ ಫ್ರೈ ಮಾಡಿಟ್ಟಿದ್ದೀನಿ. ಹಾಗೆ ನಮ್ಮ ಮನೇಲಿ ಚಿಕನ್ ಮಾಡೋವಾಗ ಮೇಯ್ನಾಗಿ ಮಕ್ಕಳಿಗೆ ತೆಗೆದಿಡೋ ಅಂಥ ಅಭ್ಯಾಸ ಹೆಂಗೆ ಅಂದರೆ ಎಣ್ಣೆ ಮತ್ತು ಅರಿಶಿನ ಪುಡಿ ಉಪ್ಪು ಹಾಕಿ ಸ್ವಲ್ಪ ಚಿಕನ್ನ ಬೇಯಿಸ್ತೀವಲ್ಲ ಅದರಿಂದ ಮಿಟ್ಟು ತಿಂತಾಳೆ. ಸ್ವಲ್ಪ ತಿಂತಾಳೆ ಅನ್ನೋ ಕಾರಣಕ್ಕೋಸ್ಕರನಾದರೂ ನಾವು ಮಾಡುವಾಗ ಪ್ರತಿ ಸರಿನೂ ತೆಗೆದಿಟ್ಟಿರ್ತೀವಿ, ಅಮ್ಮ ಕಲಿಸಿರೋಂಥ ಅಭ್ಯಾಸ. ಇವಾಗ ಕೊತ್ತಂಬರಿ ಒಂದು ಹಾಕಿದ್ದೀನಿ, ಕೊತ್ತಂಬರಿ ಒಂದು ಹಾಕಿ ಬಾಡೋದಕ್ಕೆ ಬಿಟ್ಟಿದ್ದೀನಿ. ಇವಾಗ ಮತ್ತೆ ಚಪಾತಿಯನ್ನು ಬೇಯಿಸೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಎಷ್ಟು ಅಂದರೆ ಒಂದು ಆಲ್ಮೋಸ್ಟ್ ಒಂದು 40 ಮಿನಿಟ್ಸಲ್ಲಿ ಇದೆರಡನ್ನೂ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಮಾಡಿಕೊಂಡು ಊಟ ಮಾಡಿ ಮಲಗೋದಷ್ಟೇ, ಇನ್ನೇನು ಕೆಲಸ ಇದ್ದಿದ್ದು, ಬಾಕಿ ಏನೂ ಹಚ್ಕೊಳ್ಳಿಲ್ಲ. ಯಾಕಂದರೆ ನೀವೇ ನೋಡ್ತಿರ್ತೀರಿ ಏನೇನಾದರೂ ಮಾಡ್ತಾನೆ ಇರ್ತೀವಿ ಆ್ಯಂಡ್ ಬೇರೆ ಏನೂ ಆ್ಯಕ್ಟಿವಿಟೀಸ್ ಮಾಡ್ತಾ ಇಲ್ಲ. ಇದಿಷ್ಟೇ ಮಾಡ್ತಾ ಇದ್ದೀನಿ ಅಂತಂದ್ರೂ ಕೂಡ 3 ಮಕ್ಕಳು ಪ್ಲಸ್ ಮನೆ ಅದು ಇದು ಏನಾದರೂ ಒಂದು ಎಕ್ಸ್ಟ್ರಾ ಆ್ಯಕ್ಟಿವಿಟಿ ಇಟ್ಕೊಂಡಿರ್ತೀನಿ. ಇದೆಲ್ಲ ಮಾಡ್ಕೊಳ್ಳೋದ್ರೊಳಗಡೆ ಸಂಜೆ ಆಗೋದ್ರೊಳಗಡೆ ಸುಸ್ತಾಗಿಬಿಟ್ಟಿರುತ್ತೆ. ಮತ್ತು ಯಾವಾಗ ಮಲಗಬೇಕಪ್ಪ ಅಂತ ಅನ್ನಿಸ್ತಾ ಇರುತ್ತೆ. ನನಗೆ ಮತ್ತು ಊಟ ಆಗಿದ ತಕ್ಷಣ ಮತ್ತು ಮಲ್ಕೊಳ್ಳೋದೇ ನಮ್ಮದು ನೆಕ್ಸ್ಟ್ ಡ್ಯೂಟಿ. ಅಂದರೆ ನಾನು ಮಿಂಚುನ ಊಟ ಮಾಡಿದ ತಕ್ಷಣ ತಗೊಂಡು ಸುಧಾರಿಸ್ತಾ ಇದ್ದರೆ ಜಯಂತ ಹಾಸ್ಬಿಡ್ತಾರೆ. ಇದು ಡೈಲಿ ಆಗೋವಂಥ ಆ್ಯಕ್ಟಿವಿಟಿ ನಮ್ಮ ಮನೆಯಲ್ಲಿ. ಸೊ ಇದಿಷ್ಟು ಇವತ್ತಿನ ಲಾಗ್. ಐ ಹೋಪ್ ನಿಮಗೆ ಈ ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಮತ್ತೆ ನೆಕ್ಸ್ಟ್ ಒಂದು ಮಾರ್ನಿಂಗ್ ಎದ್ದರೆ ಬೆಳಗ್ಗೆ ಫ್ರೆಶ್ ಆಗಿ ಮತ್ತೆ ಒಂದು ಲಾಗ್ ಜೊತೆ ನಿಮ್ಮ ಜೊತೆ ಬರ್ತಾ ಇರ್ತೀನಿ. ಹೀಗೆ ಕೀಪ್ ಸಪೋರ್ಟಿಂಗ್, ಕೀಪ್ ವಾಚಿಂಗ್ ಆ್ಯಂಡ್ ನಿಮ್ಮ ಸಪೋರ್ಟ್ ಮತ್ತು ನಿಮ್ಮ ಪ್ರೀತಿಗೆ ನಾನು ಎಂದಿಗೂ ಚಿರಋಣಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಿ, ತುಂಬ ಜನ ಇಷ್ಟಪಟ್ಟು ನೋಡ್ತಾ ಇದ್ದೀರಿ, ಅದಕ್ಕಿಂತ ಬೇರೆ ಒಂದು ಖುಷಿ ಇಲ್ಲ. ಸೊ ಎಸ್, ಹ್ಯಾವ್ ಅ ನೈಸ್ ಡೇ, ಟೇಕ್ ಕೇರ್, ಬಾಯ್ ಬಾಯ್.